ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 13ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीत् साक्षाತ್ ರಾಮಾಯಣಾತ್ಮನ. ಶ್ರೀರಾಮನ ಮತ್ತು ಗುರುಗಳ ಚರಣಗಳಲ್ಲಿ ನಮಸ್ಕಾರ ಮಾಡಿ ಇವತ್ತಿನ ವಿಷಯ ತಗೊಳ್ಳೋಣ. ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ಇಡೀ ಅಯೋಧ್ಯೆ ಎಲ್ಲ ಸಜ್ಜ ಆಗ್ತಾ ಇದೆ, ರೆಡಿ ಆಗ್ತಾ ಇದ್ದಾರೆ ಎಲ್ರು ರಾಮನ ಪಟ್ಟಾಭಿಷೇಕಕ್ಕೆ ಅಂತ. ಮತ್ತೆ ನಾವು ಲಾಸ್ಟ್ ಅಲ್ಲಿ ನೋಡಿದ್ದು ನಿನ್ನೆ ರಾಮ ಮತ್ತು ಸೀತೆ ಅವರ ಕುಲದೇವರಾಗಿರುವಂತ ನಾರಾಯಣನನ್ನ ಪೂಜೆ ಮಾಡ್ತಾರೆ, ಮತ್ತೆ ಅವ್ರು ಏನ್ ಬೇಡ್ಕೊಂಡಿರ್ಬೋದು ಅಂತ ನಾವು ವಿಚಾರಿಸಿದ್ವಿ ನಿನ್ನೆ. ಈಗ ನೋಡೋಣ, ಅದು ಇವತ್ತು ನಾವು ನೋಡ್ತಾ ಇರೋ ಈ ಘಟನೆಗಳಿಂದ ನಮ್ಗೆ ಅವ್ರು ಏನ್ ಬೇಡ್ಕೊಂಡಿರ್ಬೋದು ಅನ್ನೋದು ಗೊತ್ತಾಗತ್ತೆ. ಸೊ ಈಗ ರಾಮ ಸೀತೆ ಈ ಕಡೆ ವ್ರತಗಳನ್ನೆಲ್ಲ ಮಾಡ್ಕೊಂಡು ಅದು ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ನಾವು ನೋಡೋಣ ದೃಶ್ಯ ಹೇಗಿದೆ ಅಂತ. ಈಗ ಎಲ್ರೂ ಖುಷಿಯಾಗಿ ಸಂತೋಷವಾಗಿ ಅಯೋಧ್ಯೆನಲ್ಲಿ ಎಲ್ರೂ ತಯಾರಿ ಮಾಡ್ತಾ ಇದ್ದಾರೆ ನಾಳೆ ಪಟ್ಟಾಭಿಷೇಕ ಅಂತ ಹೇಳಿ. ಅಷ್ಟ್ರಲ್ಲಿ ಏನಾಗುತ್ತೆ, ಈ ಕೈಕೇಯಿ ರಾಣಿ ಇರ್ತಾರಲ್ಲ, ಅವರ ಅರಮನೆಯ ಮೇಲ್ಗಡೆ ಭಾಗ ಅಲ್ಲಿ ಟೆರೆಸ್ ಮೇಲೆ ಅವರ ದಾಸಿ ಮಂಥರೆ ಅಂತ, ಆ ಮಂಥರೆ ಅಲ್ಲಿ ಓಡಾಡ್ತಾ ಇರುವಾಗ ಅವಳು ನೋಡ್ತಾಳೆ, ಏನಿದು ಜನದ್ದು ಇಷ್ಟೆಲ್ಲ ಒಂಥರ ಕೋಲಾಹಲ ನಡೀತಾ ಇದೆಯಲ್ಲ, ಏನಿದೆ ಎಲ್ರು ಖುಷಿಯಾಗಿ ಉತ್ಸಾಹದಿಂದ ಈ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ, ಏನೋ ತಯಾರಿ ಮಾಡ್ತಾ ಇದಾರಲ್ಲ, ಏನು ಅಂತ ಅವಳಿಗೊಂದು ಸಂಶಯ. ಅದಕ್ಕೆ ಅವಳು ಯಾರನ್ನೋ ಕೇಳ್ತಾಳೆ, ಅಲ್ಲಿ ಇದ್ದಿದ್ದು ಇನ್ನೊಬ್ರನ್ನ ಯಾರನ್ನೋ ಕೇಳ್ತಾಳೆ, ಏನಾಗ್ತಾ ಇದೆ, ಯಾಕೆ ಇಷ್ಟೆಲ್ಲ ಖುಷಿಯಾಗಿದ್ದಾರೆ ಜನ, ಏನು ಸ್ಪೆಷಲ್ಲು ಅಂತ. ಅವ್ರು ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ವಾ, ಈಗ ಅಷ್ಟೇ ರಾಜ ದಶರಥ ಘೋಷಣೆ ಮಾಡಿದ್ದಾರೆ, ನಾಳೆ ನಮ್ಮ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತಂತೆ, ಅದಕ್ಕೆ ಎಲ್ಲರೂ ಸಂತೋಷವಾಗಿ ಬೇಗ ಬೇಗ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅಂತ ಅವಳು ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಿದ್ ಕೂಡ್ಲೆ ಈ ಮಂಥರೆಗೆ ಬಹಳ ಶಾಕ್ ಆಗ್ಬಿಡುತ್ತೆ. ಅವಳು ಒಂಥರ ಭಯ ಪಟ್ಕೊಂಡು ಓಡ್ ಬರ್ತಾಳೆ ಕೈಕೈ ಹತ್ರ. ಅಲ್ಲಿ ನೋಡಿದ್ರೆ ಕೈಕೇಯಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಂಡಿದ್ದಾಳೆ. ಈ ಮಂಥರೆ ಬಂದ್ಬಿಟ್ಟು ಅವಳನ್ನ ಎಬ್ಬಿಸ್ತಾಳೆ. ಅವಳು ಹೇಳ್ತಾಳೆ, ಉತ್ತಿಷ್ಟ ಮೂಢೆ ಕಿಂ ಶೇಷೆ ಭಯಂ ತ್ವಾಮಭಿವರ್ತತೆ ಉಪಪ್ಲುತ ಮಘೌಘೇನ ಕಿಮಾತ್ಮಾನಂ ನ ಬುದ್ಧ್ಯಸೆ. ಓ ಮೂಢೆ, ಓ ಪೆದ್ದಿ, ಅಯ್ಯೋ ಹೆಡ್ಡಿ, ಏನಕ್ಕೆ ಹಿಂಗ್ ಮಲ್ಗಿದೀಯಾ, ನೋಡ್ ನಿಂಗೇನ್ ಕಷ್ಟ ಬರ್ತಾ ಇದೆ, ನಿಂಗೆ ಗೊತ್ತೇ ಇಲ್ವಲ್ಲ, ನೀನ್ ಆರಾಮಾಗಿ ಹಿಂಗ್ ಮಲ್ಕೊಂಡಿದೀಯಲ್ಲ, ನಿಂಗೊಂದು ಭಯಂಕರವಾದ ಒಂದು ಪರಿಸ್ಥಿತಿ ಇವಾಗ ನಿನ್ಗೆ ಬರೋದಿದೆ, ಅದ್ ಗೊತ್ತಿಲ್ವಾ ನಿನ್ಗೆ, ಎದ್ದೇಳು, ಏನ್ ನೀನ್ ಈ ತರ ಮಲ್ಗಿದೀಯಾ ಅಂತ ಹೇಳ್ತಾಳೆ. ಈಗ ಮಂಥರೆ ಹೇಳ್ತಾ ಇರೋ ಈ ವಿಷಯ ಆಮೇಲೆ ನೋಡೋಣ. ಆದ್ರೆ ಅವಳು ಎಷ್ಟು ಹೀಗೆ ಅಷ್ಟು ಕ್ಲೋಸ್ ಆಗಿ ರಾಣಿನ ಹೋಗ್ಬಿಟ್ಟು ಒಂದು ದಾಸಿ ಈ ತರ ಮೂಡೆ ಪೆದ್ದಿ ಅಂತೆಲ್ಲ ಹಿಂಗ್ ಹೇಳ್ತಾ ಇದ್ದಾಳೆ. ಇದನ್ನ ತಿಳ್ಕೊಬೇಕಂದ್ರೆ ನಮ್ಗೆ ಈ ಮಂಥರೆ ಯಾರು ಅನ್ನೋದು ಗೊತ್ತಾಗ್ಬೇಕು, ಯಾಕೆ ಅವಳೆ ಇಷ್ಟು ಕ್ಲೋಸ್ ಆಗಿದ್ದಾಳೆ ಕೈಕೇಯಿಗೆ ಅಂತ. ಈ ಮಂಥರೆಗೆ ಬಹಳ ವಯಸ್ಸಾಗಿದೆ, ಅವಳು ಕೈಕೇಯಿಯ ದಾಸಿ. ಅವಳ ಹಿನ್ನೆಲೆ ಏನಂದ್ರೆ, ಈ ಕೈಕೇಯಿ ಚಿಕ್ಕ ವಯಸ್ಸಿಂದಾನು ಅವ್ರ ತಾಯಿ ನೋಡ್ಕೊಳ್ಳಿಲ್ಲ ಕೈಕೇಯಿನ, ಈ ಮಂಥರೇನೆ ಅವಳನ್ನ ನೋಡ್ಕೊಂಡು ಬೆಳೆಸಿರೋದು. ಅದಕ್ಕಾಗಿ ಅವಳು ಅಷ್ಟು ಕ್ಲೋಸ್ ಆಗಿದ್ದಾಳೆ. ಕೈಕೇಯಿ ಅವರ ಅಪ್ಪನ ಊರಲ್ಲಿ, ಕೇಕಯ ದೇಶದಲ್ಲಿ, ಅವ್ರ ಅಪ್ಪನ ಹೆಸರು ರಾಜ ಅಶ್ವಪತಿ ಅಂತ. ಅವ್ರು ಏನ್ ಈ ಕಥೆ ಹೇಗೆ ಹೇಳ್ತಾರೆ ಅಂದ್ರೆ, ಈ ಅಶ್ವಪತಿ ರಾಜನಿಗೆ ಒಂದು ವಿಶೇಷವಾದ ಒಂದು ಗುಣ ಇತ್ತು, ಅವ್ರಿಗೊಂದು ವರ ಸಿಕ್ಕಿತ್ತು. ಈ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಏನೇನ್ ಮಾತಾಡ್ತಾವಲ್ಲ ಅದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಸೊ ಆ ಒಂದು ವರ ಪಡ್ಕೊಂಡಿದ್ರು ಅವರು. ಅವಾಗ ಒಂದಿನ ಏನಾಗತ್ತೆ, ಅವ್ರ ರಾಣಿ ಮೇಲೆ ಬಹಳ ಪ್ರೇಮ, ಬಹಳ ಪ್ರೀತಿ. ಒಂದಿನ ಅವರಿಬ್ರು ಹೀಗೆ ನಡ್ಕೊಂಡು ಗಾರ್ಡನ್ ಅಲ್ಲಿ ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಅಶ್ವಪತಿ ರಾಜನಿಗೆ ಅಲ್ಲಿ ಎರಡು ಪಕ್ಷಿಗಳು ಮಾತಾಡ್ತಾ ಇರೋದು ವಿಷಯ ಏನೋ ಕೇಳಿಸುತ್ತೆ. ಮತ್ತೆ ಅವ್ರು ನಗಕ್ ಶುರು ಮಾಡ್ತಾರೆ. ಅದೊಂಥರ ಅವ್ರಿಗೆ ತುಂಬಾ ಅದರಲ್ಲಿ ಹಾಸ್ಯ ಅನ್ಸುತ್ತೆ, ಅದೊಂಥರ ಹ್ಯೂಮರಸ್ ಆಗಿ ಅನ್ಸುತ್ತೆ. ಸೊ ಅವ್ರು ನಗಕ್ ಶುರು ಮಾಡ್ತಾರೆ.
ಅದನ್ನ ನೋಡ್ಬಿಟ್ಟು ಅವ್ರ ಹೆಂಡತಿ ಆ ರಾಣಿ ಕೇಳ್ತಾರೆ, ಏನ್ ನೀವು ನಗ್ತಾ ಇದ್ದೀರಲ್ಲ, ಏನು ನನಗೂ ಹೇಳಿ ಅಂತಾಳೆ. ಆಗ ಇವ್ರು ಹೇಳ್ತಾರೆ, ನೋಡು, ಈ ಈ ಪಕ್ಷಿಗಳು ಏನೋ ಮಾತಾಡ್ತಾ ಇದ್ದಾವೆ, ಅದ್ ನನಗೆ ಅರ್ಥ ಆಗತ್ತೆ, ಆ ಪಕ್ಷಿಗಳ ಭಾಷೆ ನನಗೆ ಅರ್ಥ ಆಗತ್ತೆ, ಆದ್ರೆ ನಾನು ಅದನ್ನ ನಿನಗೆ ಹೇಳಕ್ಕಾಗಲ್ಲ ಅಂತ. ಯಾಕೆ, ಹೇಳಿ ಹೇಳಿ ಅಂತಾಳೆ. ಇಲ್ಲ, ನನಗೆ ಈ ವರ ಸಿಕ್ಕಿದೆ, ನನಗೆ ಅವ್ರ ಮಾತು ಅರ್ಥ ಮಾಡ್ಕೊಳ್ಳೋ ಗುಣ ನನಗಿದೆ. ಆದ್ರೆ ನನ್ಗೇನ್ ಅದ್ರಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ. ಏನಂದ್ರೆ, ನಾನ್ ಈ ವಿಷಯ, ನಾನ್ ಏನ್ ಈ ಪಕ್ಷಿ ಪ್ರಾಣಿಗಳಿಂದ ಕೇಳಿಸ್ಕೊತೀನಲ್ಲ, ಆ ಮಾತನ್ನ ನಾನು ಇನ್ನೊಬ್ರಿಗೆ ಹೇಳಿದ್ರೆ, ಅದ್ ಹೇಳಿದ ತಕ್ಷಣ ನನಗ್ ಪ್ರಾಣ ಹೋಗ್ಬಿಡುತ್ತೆ, ನಾನ್ ಸತ್ತೋಗ್ಬಿಡ್ತೀನಿ. ಇದು ಅಲ್ಲಿ ಕಂಡೀಷನ್ ಇರೋದು, ಅದಕ್ಕೆ ನಾನು ನಿನ್ಗೆ ಹೇಳಕ್ಕಾಗಲ್ಲ ಅಂತಾರೆ. ಆದ್ರೆ ಆ ರಾಣಿಗೆ ಎಷ್ಟು ಕುತೂಹಲ ಅಂದ್ರೆ, ಅವಳು ಒಂಥರ ಹಠ ಹಿಡಿದ್ಬಿಡ್ತಾಳೆ. ಇಲ್ಲ, ನೀವು ಹೇಳಲೇಬೇಕು, ಹೇಳಲೇಬೇಕು. ಈ ರಾಜ ಅವಾಗ ಹೇಳ್ತಾನೆ, ಏನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು? ನನಗೆ ಪ್ರಾಣಕ್ಕೆ ಡೇಂಜರ್ ಇದೆ, ನಾನೇ ಸತ್ತೋಗ್ಬಿಡ್ತೀನಿ ನಿಂಗೆ ಹೇಳಿದ್ರೆ, ಆದ್ರೂ ನಿಂಗೆ ಹೇಳ್ಬೇಕಂದ್ರೆ, ಹ್ಞೂ ಹ್ಞೂ ನಂಗೆ ನೀವು ಹೇಳಲೇಬೇಕು ಅಂತ ಅವಳು ಆ ಥರ ಹಠ ಹಿಡಿದು ಬಿಡ್ತಾಳೆ. ಆಗ ಈ ರಾಜನ್ಗೆ ಅನ್ಸುತ್ತೆ, ಎಂಥ ಒಂದು ರಾಣಿ ಇವಳು, ಇವಳನ್ನ ಇಟ್ಕೊಂಡು ಏನು ಉಪಯೋಗ, ಇದೇ ತರ ಇವಳಿಗೆ ಈ ಒಂಥರ ಹ್ಮ್ ಈ ಸ್ವಭಾವ ಇದ್ರೆ ಇನ್ನ ಮುಂದೆ ಎಷ್ಟೊಂದು ಕಷ್ಟಗಳು ಬರುತ್ತೆ. ಅದಕ್ಕೆ ಅವ್ರಿಗೆ ಅವ್ರು ಬಹಳ ಕೋಪ ಬಂದು ಬೇಜಾರಾಗಿ, ನೀನ್ ಇನ್ಮೇಲಿಂದ ಇಲ್ಲಿ ಇರ್ಕೂಡ್ದು, ನೀನ್ ಹೋಗ್ಬಿಡು ಅಂತ ಅವಳನ್ನ ಕಳಿಸ್ಬಿಡ್ತಾರೆ. ಅದ್ ಎಲ್ಲಿಗ್ ಕಳಿಸ್ತಾರೆ ಅಂತ ಎಲ್ಲೂ ಕ್ಲಿಯರ್ ಆಗಿ ಹೇಳಿಲ್ಲ. ಅವ್ರ ತಂದೆ ಮನೆಗ್ ಕಳಿಸ್ತಾರಾ, ಇಲ್ಲ ಎಲ್ಲೋ ಸುಮ್ನೆ ಹೋಗ್ಬಿಡು ಅಂತ ಬೇರೆ ಕಡೆ ಕಳಿಸ್ಬಿಡ್ತಾರ. ಒಟ್ಟಲ್ಲಿ ಆ ರಾಣಿಯ ಹೆಸರು ಕೂಡ ಎಲ್ಲೂ ಉಲ್ಲೇಖ ಇಲ್ಲ. ಅಂದ್ರೆ ಅಷ್ಟು ಆ ರಾಣಿಗೆ ಕಿಮ್ಮತ್ತಿಲ್ಲ ಇಲ್ಲಿ, ಬೆಲೆ ಇಲ್ಲ. ಸೊ ಈ ತರ ಆಗತ್ತೆ. ಸೊ ಅಶ್ವಪತಿ ರಾಜ ಇವಾಗ ಆ ರಾಣಿನ ಕಳಿಸ್ಬಿಟ್ಟಿದ್ದಾರೆ. ಮಕ್ಕಳು ಈ ಕೈಕೇಯಿ ಮತ್ತೆ ಆ ಯುಧಾಜಿತ್ ಅನ್ನೋರು, ಇವರಿಬ್ರು ಚಿಕ್ಕ ಮಕ್ಕಳು, ಅವ್ರು ನೋಡ್ಕೊಳಕ್ ಯಾರಾದ್ರೂ ಇರ್ಬೇಕಲ್ವಾ. ಆ ಸಮಯದಲ್ಲಿ ಈ ಮಂಥರೆನ ಅಲ್ಲಿ ನೇಮಿಸ್ತಾರೆ. ಇವಳು ಅವ್ರನ್ನ ನೋಡ್ಕೊಂಡು, ದಾಸಿ ತರ ಇದ್ಲು ಅವಳು, ಇವ್ರನ್ನ ನೋಡ್ಕೊಂಡು ಅವಳೇ ಬೆಳೆಸಿರೋದು. ಅದಕ್ಕೆ ಅವಳಿಗೆ ಅಷ್ಟು ಒಂದು ಕ್ಲೋಸ್ನೆಸ್ ಈ ಕೈಕೇಯಿ ಜೊತೆಗೆ. ಅದಕ್ಕೆ ಅವಳು ಇವಾಗ ಬಂದು ಈ ತರ ಹೇಳ್ತಾ ಇದ್ದಾಳೆ. ಮತ್ತೆ ನಾವು ಜ್ಞಾಪಕ ಇಟ್ಕೋಬೇಕು, ಕೈಕೇಯಿ ಮದ್ವೆ ಆದಾಗ ಆ ಕೇಕೆಯ ದೇಶದಿಂದ ಈ ಮಂಥರೆ ಇಲ್ಲೇ ಬಂದಿದ್ದಾಳೆ. ಈಗ ಇಷ್ಟು ವರ್ಷ ಅವಳ ಜನ್ಮ ಪೂರ್ತಿ ಇಲ್ಲೇ ಇದ್ದಿದ್ದಾಳೆ, ಕೈಕೇಯಿ ಜೊತೆನೇ ಇದ್ದಿದ್ದಾಳೆ. ಸೊ ನ್ಯಾಚುರಲಿ ಅವಳಿಗೆ ಏನಿದೆ ಮನ್ಸಲ್ಲಿ, ಏನೇ ಆದ್ರೂ ನನ್ನ ಕೈಕೇಯಿಗೆ ನಾನು ಸಪೋರ್ಟ್ ಮಾಡಬೇಕು. ನನ್ನಿಂದ ನನ್ನ ನಿಷ್ಠೆ ಅನ್ನೋದು, ಈ ಅಯೋಧ್ಯೆ ರಾಜ್ಯದಲ್ಲಿ ಇರೋರು ಯಾರಿದಾರೆ, ನಾನು ಅವ್ರ ಬಗ್ಗೆ ನಂಗೆ ಕಾಳಜಿ ಇಲ್ಲ, ನನ್ನ ನಿಷ್ಠೆ ಸಂಪೂರ್ಣವಾಗಿ ನಾನು ಕೈಕೇಯಿಗೋಸ್ಕರನೇ ಇಟ್ಟಿದ್ದೀನಿ ಅಂತ ಆ ತರ ಒಂದು ಲಾಯಲ್ಟಿ ಅವಳಿಗೆ. ಈಗ ಅವಳು ಹೇಳ್ತಾ ಇದ್ದಾಳೆ, ಏನ್ ಹಿಂಗ್ ಮಡಗಿದ್ಯಾ, ಗೊತ್ತಾಗ್ತಾ ಇಲ್ವಾ ನಿಂಗೆ ಏನ್ ನಡೀತಾ ಇದೆ, ಇವಾಗ ನಿಂಗೆ ತುಂಬಾ ಒಂದು ಭಯಾನಕ ಸ್ಥಿತಿ ಬಂದಿದೆ. ಆಗ ಕೈ ಹೇಳ್ತಾಳೆ, ಏನಾಯ್ತು, ನನ್ಗ್ಯಾರು ಏನು ಹೇಳಿಲ್ವಲ್ಲ, ಈ ತರ ಏನೋ ನೀನ್ ಹೇಳ್ತಾ ಇರೋ ತರ ಭಯಾನಕವಾದ ಒಂದು ವಾತಾವರಣ, ಏನಾಗಿದೆ ಏನಾಗಿದೆ ಪರಿಸ್ಥಿತಿ ಏನಾಗಿದೆ ಅಂತಾಳೆ. ಆಗ ಈ ಮಂತ್ರ ಹೇಳ್ತಾಳೆ, ಗೊತ್ತಾ ನಿನ್ಗೆ, ನಿನ್ನ ಹೇಳದೆ ಕೇಳದೆ ಭರತ ಊರಲ್ಲಿ ಇಲ್ದೇ ಇರೋವಾಗ ನಿನ್ನ ದಶರಥ ರಾಜ, ನೀನ್ ಅವ್ರನ್ನ ಸಂಪೂರ್ಣ ನಂಬಿದೀಯಲ್ಲ, ಏನ್ ಮಾಡಿದಾರ ಗೊತ್ತಾ, ರಾಮನನ್ನ ರಾಜ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ದಾರೆ, ನಾಳೆನೆ ಪಟ್ಟಾಭಿಷೇಕ ಅಂತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಕೂಡ್ಲೆ ಕೈಗೆ ಬಹಳ ಸಂತೋಷ. ಯಾಕೆಂದ್ರೆ ಅವಳು ಯಾವತ್ತು ರಾಮ ಕೌಸಲ್ಯೆಯ ಮಗ ಅಂತ ನೋಡೇ ಇರ್ಲಿಲ್ಲ, ನನ್ನ ಮಗ ಅಂತಾನೆ ಅನ್ಕೊಂಡಿದ್ಲು. ಅಷ್ಟು ಪ್ರೀತಿ ಅವಳಿಗೆ ರಾಮನ್ ಮೇಲೆ. ಸೊ ಈ ನ್ಯೂಸ್ ಕೇಳಿದ ತಕ್ಷಣ ಅವಳು ಬಹಳ ಸಂತೋಷ ಆಗ್ಬಿಟ್ಟು, ಅವಳು ಕತ್ತಲ್ ಹಾಕಿರೋ ಒಂದು ಒಳ್ಳೆ ಆಭರಣ ಒಂದು ತೆಗೆದು ಆ ಮಂಥರೆ ಕೈ ಕೊಡ್ತಾಳೆ. ಅಯ್ಯೋ, ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ಯಾ ನೀನ್ ನನ್ಗೆ, ಇಟ್ಕೋ ಇದನ್ನ, ನಿನ್ಗೆ ಗಿಫ್ಟ್ ಅಂತ ಇಟ್ಕೋ ಅಂತ ಕೊಡ್ತಾಳೆ. ಆ ಮಂಥರೆಗೆ ಇನ್ನೊಂದಷ್ಟು ಕೋಪ ಬರ್ತಾಳೆ, ಅದನ್ನ ತೆಗೆದು ಬಿಸಾಕ್ತಾಳೆ. ನಿಂಗೆ ಸ್ವಲ್ಪನಾದ್ರೂ ತಲೆ ಇದೆಯಾ, ಬುದ್ಧಿ ಇದೆಯಾ ಇಲ್ವಾ, ಏನ್ ಈ ತರ ಆಡ್ತಾ ಇದೀಯಾ, ಇದ್ರ ಅರ್ಥ ಏನ್ ಗೊತ್ತಾ, ನಿನ್ ಮಗ ಭರತ, ಅವನಿಗೆ ರಾಜ್ಯ ಇಲ್ಲ, ರಾಮ ರಾಜ ಆಗ್ತಾನೆ ಅಂತ ಹೇಳ್ತಾಳೆ. ಆಗ ಕೈಕೇಯಿ, ಅವಳಿಗೆ ಎಷ್ಟು ಒಳ್ಳೆ ಮನ್ಸಿತ್ತು, ಅವಳಿಗೆ ಎಷ್ಟು ರಾಮನ್ ಮೇಲೆ ಪ್ರೀತಿ ಇತ್ತು. ಅವಳು ಹೇಳ್ತಾಳೆ, ರಾಮೋವಾ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ, ನನ್ಗೆ ಇವರಿಬ್ಬರಲ್ಲೂ ನನಗೇನು ವಿಶೇಷವಾಗಿ, ನಾನೇನ್ ಭರತ ನನ್ನ ಮಗ ಅಂತ ಅನ್ಕೊಂಡಿಲ್ವಲ್ಲ, ನನ್ಗೆ ಇವರಿಬ್ಬರಲ್ಲೂ ಏನು ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನಗೆ ತುಂಬಾ ಖುಷಿ, ನನಗೆ ರಾಮ ರಾಜ್ಯ ಪಟ್ಟಾಭಿಷೇಕ ಆಗುತ್ತೆ, ರಾಮ ರಾಜ ಆಗ್ತಾನೆ ಅಂದ್ರೆ ನನ್ಗೆ ಇನ್ನೊಂದಷ್ಟು ಸಂತೋಷ. ಆಕ್ಚುಲಿ ಭರತನಿಗಿಂತ ರಾಮನಿಗೆ ಅದು ಸಿಗ್ಬೇಕು, ಕರೆಕ್ಟ್ ಅದು ಅಂತ. ಆಮೇಲೆ ಈ ಮಂಥರೆ ಹೇಳ್ತಾಳೆ, ನಿನ್ ಜ್ಞಾಪಕ ಇಲ್ವಾ, ನಿನ್ ಮದ್ವೆ ಆದಾಗ ನಿಮ್ಮ ತಂದೆ ದಶರಥ ರಾಜನಿಂದ ಒಂದು ಮಾತ್ ತಗೊಂಡಿದ್ರು. ದಶರಥ ರಾಜ ಒಂದು ಆಶ್ವಾಸನೆ ಕೊಟ್ಟಿದ್ದ, ಅವ್ರ ಮಾತ್ ಕೊಟ್ಟಿದ್ದ, ಏನಂತ, ಯಾರೇ ಅವ್ರಿಗೆ ಎಷ್ಟೇ ರಾಣಿಯರಿದ್ರೂ ಕೂಡ ನಿನಗೆ ಕೈಗೆ ಯಾರ ಮಗ ಹುಟ್ತಾನೋ ಅವನನ್ನೇ
ಯುವರಾಜ, ಅವನೇ ಯುವರಾಜ, ಅವನನ್ನೇ ನಾನು ರಾಜ ಮಾಡ್ತೀನಿ ನನ್ನ ಕಾಲ ಆದ್ಮೇಲೆ ಅಂತ ಹೇಳಿದ್ರು ದಶರಥ ರಾಜ. ನಿಂಗೆ ಅದ್ ನೆನಪಿಲ್ವಾ? ಈಗ ನೋಡಿ, ಭರತನನ್ನ ಅಲ್ಲಿ ಕಳಿಸ್ಬಿಟ್ಟು, ಭರತ ಏನು ಅಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದು ಅಂತ ಭರತನನ್ನ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ ಕೇಕೆಯ ದೇಶಕ್ಕೆ. ಇಲ್ಲ, ಅವರೆಲ್ಲ ಈ ಪ್ಲಾನ್ ಮಾಡ್ಕೊಂಡು ಭರತ ವಾಪಸ್ ಬರಕ್ ಮುಂಚೆ ಇದೆಲ್ಲ ಅರ್ಜೆಂಟಲ್ಲಿ ಈ ತರ ಪಟ್ಟಾಭಿಷೇಕ ನಡೆದ್ಬಿಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈಗಲೂ ನಿಂಗೆ ಅರ್ಥ ಆಗ್ಲಿಲ್ವಾ ನಿನ್ ಗಂಡ ಏನ್ ಮಾಡ್ತಾ ಇದ್ದಾನೆ ಅಂತ, ರಾಜ ಏನ್ ಮಾಡ್ತಾ ಇದ್ದಾರೆ ಅಂತ ನಿಂಗೆ ಗೊತ್ತಾಗ್ಲಿಲ್ವಾ ಅಂತ. ಆದ್ರೂ ಈ ಕೈಕೇಯಿ, ಸರಿ ಅದ್ರಲ್ಲಿ ಏನಂತೆ, ಅದ್ ಯಾವಾಗ್ಲೂ ಆ ಟೈಮಲ್ಲಿ ಮಾತು ಕೊಟ್ಟಿದ್ರು, ಅದೇನ್ ಬೆಲೆ ಇವಾಗ, ನನಗೂ ಹೆಂಗೂ ಸಂತೋಷನೇ, ರಾಮನೇ ಒಳ್ಳೆಯವನು, ರಾಮನೇ ದೊಡ್ಡವನು, ಅವನೇ ಆಗ್ಬೇಕು ಅಂತ ಹೇಳ್ತಾಳೆ ಕೈಕೇಯಿ. ಆವಾಗ ಈ ಮಂಥರೆ, ಸರಿ ಇವಳು ಏನ್ ಹೇಳಿದ್ರೆ ಇವಳು ಇದಾಗ್ತಾಳೆ ಅಂತ ಮಂಥರೆಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ಕೈಕೇಯಿಯನ್ನ ಹತ್ರದಿಂದ ನೋಡಿದಾಳೆ. ಸೊ ಅವಳಿಗೆ ಗೊತ್ತು ಕೈಕೇಯಿಯ ವೀಕ್ ಸ್ಪಾಟ್ ಏನಿದೆ ಅಂತ. ಆವಾಗ ಅವಳು ಏನ್ ಮಾಡ್ತಾಳೆ, ಫೈನಲ್ ಆಗಿ ಒಂಥರ ನಾವು ಹೇಳ್ತೀವಲ್ಲ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಅಂತ. ಆಗ ಅವಳು ಏನ್ ಹೇಳ್ತಾಳೆ, ಸರಿ ನಿನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ, ನಾನು ಬಿಡಿಸಿ ಬಿಡಿಸಿ ಹೇಳ್ತೀನಿ. ಈಗ ಭರತ ರಾಜ ಆಗ್ಲಿಲ್ಲ, ರಾಮ ರಾಜ ಆಗ್ತಾನೆ ಅಂದ್ರೆ ಭರತ ದಾಸನ್ ತರ ಇರ್ತಾನೆ, ಮತ್ತು ನೀನು ದಾಸನ ತಾಯಿ, ಸೊ ನೀನು ದಾಸಿ ತರ. ಮತ್ ನಿಂಗ್ ಗೊತ್ತಾ, ರಾಮ ರಾಜ ಆದ್ರೆ ಈ ಕೌಸಲ್ಯ ಇರ್ತಾಳಲ್ಲ, ಅವಳು ರಾಜಮಾತೆ ಆಗ್ತಾಳೆ. ಆಗ ಎಲ್ಲಾ ಪವರು, ಎಲ್ಲಾ ಡಿಸಿಷನ್ ಮಾಡ್ಕೊಳ್ಳೋ, ಎಲ್ಲಾ ಏನೇನ್ ನಿರ್ಧಾರ ತಗೋಬೇಕು ಎಲ್ಲದಕ್ಕೂ ಇಂಪಾರ್ಟೆನ್ಸು, ಪ್ರಾಮುಖ್ಯತೆ ಕೌಸಲ್ಯಗೆ ಸಿಗುತ್ತೆ. ನಿನಗೇನು ಇರಲ್ಲ, ನೀನ್ ಒಂದು ಸಾಮಾನ್ಯ ದಾಸಿ ತರ ಆಗ್ಬಿಡ್ತೀಯಾ ಅಂತಾಳೆ ಮಂಥರೆ. ಆಗ ತಕ್ಷಣ ಕೈಕೇಯಿಗೆಲ್ಲೋ ಮನ್ಸಲ್ಲಿ ಚುಚ್ಚುತ್ತೆ. ಯಾಕೆಂದ್ರೆ ಈ ರೀತಿ ಒಂದು ಭಯ ಉಂಟಾಗುತ್ತೆ. ನನಗೆಲ್ಲಿ ಒಂದು ನನ್ನ ಸ್ಥಾನಕ್ಕೆ ಒಂದು ಅಪಾಯ ಇದೆಯಾ, ನಾನ್ ಇಷ್ಟೆಲ್ಲ ಒಳ್ಳೆ ಪೊಸಿಷನ್ ಅಲ್ಲಿ, ಇವಾಗ ರಾಜ ನನ್ನ ಹೇಳಿದ ಮಾತು ಕೇಳ್ತಾರೆ, ಎಲ್ರು ನನಗೆ ಇಷ್ಟೆಲ್ಲ ಗೌರವ ಕೊಡ್ತಾರೆ, ಈಗ ನಾಳೆ ನಿಜವಾಗ್ಲೂ ಮಂತ್ರ ಹೇಳ್ದಂಗೆ ಕೌಸಲ್ಯನೇ ಇಂಪಾರ್ಟೆಂಟ್ ಆಗ್ಬಿಟ್ರೆ ನನಗೇನೂ ಒಂದು ಪ್ರಾಮುಖ್ಯತೆನೇ ಇರಲ್ವಲ್ಲ, ಮತ್ ನಾನು ದಾಸಿ ತರ ಆಗ್ಬಿಡ್ತೀನಿ. ಅಲ್ಲಿ ಒಂದು ಭಯ, ಒಂದು ಆತಂಕ ಅವಳ ಮನಸ್ಸಲ್ಲೂ ಒಂದು ಈ ರೀತಿಯ ನಕಾರಾತ್ಮಕವಾಗಿ ವಿಚಾರಗಳು ಬರಕ್ ಶುರು ಆಗುತ್ತೆ. ಆಗ ಅವಳು ಕೇಳ್ತಾಳೆ ಮಂಥರೆನ, ಹೌದಾ, ಮತ್ ನಾನು ಏನ್ ಮಾಡ್ಬೇಕು? ಆಗ ಇವಾಗ ನೋಡಿ ಹೇಗೆ ಮನ್ಸನ್ನ ಒಂಥರ ವೀಕ್ ಆಯ್ತಲ್ಲ, ಆ ದುರ್ಬಲ ಆಗಿದ್ ಮನ್ಸು ಇವಾಗ ಈ ಕಡೆ ಮಂಥರೆ ಕಡೆಗೆ ಬರ್ತಾ ಇದೆ. ಆಗ ಮಂಥರೆ ಹೇಳ್ತಾಳೆ, ನಿನ್ ಜ್ಞಾಪಕ ಇಲ್ವಾ, ನೀನು ಒಂದ್ ಸರಿ ಈ ದಶರಥ ರಾಜ ಶಂಬರಾಸುರ ಅಂತ ಅಸುರನ ಜೊತೆ ಯುದ್ಧಕ್ಕೆ ಹೋಗಿದ್ರು, ದೇವತೆಗಳೇ ಅವ್ರನ್ನ ಕರೆದಿದ್ರು. ಆಗ ಅಲ್ಲಿ ಬಹಳ ಗಾಯ ಆಯ್ತು ದಶರಥ ರಾಜನಿಗೆ. ಮತ್ತೆ ನೀನೇ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆಲ್ಲ ಏನೇನ್ ಬೇಕೋ ಔಷಧಿ ಅದೆಲ್ಲ, ಏನು ಉಪಚಾರ ಬೇಕೋ ಅದೆಲ್ಲ ಮಾಡಿ ನಿನ್ನಿಂದಾನೇ ಅವ್ರು ಬದುಕಿದ್ರು. ಅವ್ರು ಸಾಯೋ ಸ್ಥಿತಿಲಿ ಇದ್ರು, ಆದ್ರೆ ನೀನ್ ಅವ್ರಿಗೆಲ್ಲ ಶುಶ್ರೂಷೆ ಮಾಡಿ ಅವ್ರು ಬದುಕಿದ್ರು. ಆಗ ಅವ್ರು ತುಂಬಾ ಖುಷಿಯಾಗಿ ನಿನಗೊಂದ್ 2 ವರಗಳನ್ನು ಕೊಟ್ಟಿದ್ರು. ಅವಾಗ ನೀನ್ ಏನ್ ಹೇಳಿದ್ದೆ, ನಂಗೆ ಇವಾಗೇನ್ ಬೇಕಿಲ್ಲ, ನೀವು ಚೆನ್ನಾಗಾಗಿದ್ದೀರಲ್ಲ ಅದೇ ಸಾಕು, ನಂಗೆ ಬೇಕಾದಾಗ ನಾನು ತಗೋತೀನಿ ಅಂದಿದ್ದೆ. ಈಗ ಇದು ರೈಟ್ ಟೈಮು ಅಂತ ಅಡ್ವೈಸ್ ಮಾಡ್ತಾಳೆ ಮಂಥರೆ. ಕೈಕೇಯಿ ಹೇಳ್ತಾಳೆ, ನೀನ್ ಇದೇ ರೈಟ್ ಸಮಯ, ಈಗ ಆ 2 ವರಗಳನ್ನ ಉಪಯೋಗಿಸ್ಕೊ, ಮತ್ತೆ ನೀನ್ ಏನ್ ಕೇಳ್ಬೇಕು ನಾನು ಹೇಳ್ಕೊಡ್ತೀನಿ, ನೀನ್ ಇವಾಗ ಈ ತರ ಮಾಡು ಅಂತ ಒಂದು ಪ್ಲಾನ್ ಹೇಳ್ತಾಳೆ ಮಂಥರೆ. ಸೊ ಮಂಥರೆ ಪ್ಲಾನ್ ಕೇಳಿಸ್ಕೊಂಡು ಅಲ್ಲಿ ಕೈಕೇಯಿಯ ಅರಮನೆಯಲ್ಲಿ ಒಂದು ಕೋಪಾಗ್ರಹ ಅಂತ ಒಂದು ರೂಮ್ ಇರುತ್ತೆ. ಕೋಪಾಗ್ರಹ ಅಂದ್ರೆ ಯಾರ್ ಕೋಪ ಬಂದಾಗ ಆ ರೂಮ್ಗೆ ಹೋಗಿ ಅವ್ರು ಕೂತಿದ್ರೆ ಅಲ್ಲಿ ಅವ್ರಿಗೆ ಕೋಪ ಬಂದಿದೆ, ಅವ್ರನ್ನ ಏನೋ ಮಾಡಿ ನೈಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆ ತರ ಒಂದು ರೂಮ್ ಇತ್ತು ಆ ಅರಮನೆಯಲ್ಲಿ. ಅಲ್ಲಿ ಹೋಗ್ತಾಳೆ, ಕೂದ್ಲೆಲ್ಲ ಬಿಚ್ಕೊಂಡು, ಡ್ರೆಸ್ ಎಲ್ಲ ಈ ಕಡೆ ಆ ಕಡೆ ಒಂಥರ ಆಗಿ, ಕೋಪ ಮುಖದಲ್ಲಿ ಅಳ್ತಾ ಇದ್ದಾಳೆ ಬೇರೆ, ಒಂಥರ ವಿಚಿತ್ರವಾದ ಒಂದು ಪರಿಸ್ಥಿತಿ ಮಾಡ್ಕೊಂಡು ಅಲ್ಲಿ ಬಿದ್ದಿರ್ತಾಳೆ ನೆಲದ ಮೇಲೆ ಕೈಕೇಯಿ. ಸರಿ, ರಾತ್ರಿ ಆಯ್ತು. ಈ ದಶರಥ ರಾಜ ಆ ಕಡೆ ಎಲ್ಲ ಏನೇನ್ ವ್ಯವಸ್ಥೆ ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಬಂದು ಅವ್ರಿಗೆ ತುಂಬಾ ಖುಷಿ. ಕೈಕೇಯಿಗೆ ನಾ ಈ ನ್ಯೂಸ್ ಹೇಳ್ಬೇಕಲ್ಲ ಇವಾಗ, ಅವ್ರಿಗೆ ತುಂಬಾ ಸಂತೋಷ. ಅವಳ ಜೊತೆ ಆ ಖುಷಿನ ಹಂಚ್ಕೊಳಕ್ಕೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೈಕೇಯಿಗೆ ಕೌಸಲ್ಯಗಿಂತಾನೂ ಹೆಚ್ಚು ರಾಮನ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಂಡಿರ್ತಾರೆ ಅವರು. ಅಲ್ಲಿ ಬರ್ತಾರೆ. ಬಂದ್ರೆ ಅಲ್ಲಿ ಅರಮನೆ ಒಳಗ್ ಬಂದು, ಎಲ್ಲಿ ಕೈಕೇಯಿ ಅಂದ್ರೆ ಆ ದಾಸಿಯರೆಲ್ಲ ಹೇಳ್ತಾರೆ, ಅಲ್ಲಿದ್ದಾಳೆ ಕೋಪಾಗ್ರಹದಲ್ಲಿದ್ದಾರೆ ರಾಣಿ ಅಂತ. ಏನಾಯ್ತು ಅಂತ ಇವ್ರಿಗೊಂದು ಭಯ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಚೆನ್ನಾಗಿ ಅವಳ ತಲೆ ಎಲ್ಲ ಸವರ್ಬಿಟ್ಟು, ಹಿಂಗೆ ಏನಾಯ್ತು, ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಅವಳು ಒಂಥರ ಅರ್ಧಂಬರ್ಧ ಏನೋ ಮಾತಾಡ್ದಂಗೆ ಮುಖ ಈ ಕಡೆ ಆ ಕಡೆ ತಿರುಗಿಸ್ಕೊಳ್ಳೋದು, ಒಂದ್ ಮುನ್ಸ್ಕೊಂಡು ಏನೋ ಮಾಡ್ತಾಳೆ. ಅವಾಗ ಇವ್ರಿಗೆ ಇನ್ನ ಬೇಜಾರು. ಯಾಕಂದ್ರೆ ಇವ್ರಿಗೆ ತುಂಬಾ ಪ್ರೀತಿಯ ರಾಣಿ ಈ ಕೈಕೇಯಿನೇ. ಇಷ್ಟು ವರ್ಷ ಅವ್ರಿಗೆ ಅಷ್ಟೆಲ್ಲ ರಾಣಿಯರಿದ್ರು, ಕೌಸಲ್ಯ ಇದ್ಲು, ಸುಮಿತ್ರೆ ಇದ್ರು, ಒಳ್ಳೆ ಗುಣವಂತಿಕೆಯ
ಪೂರ್ತಿ ಗುಣವಂತ ರಾಣಿಗಳೇ ಇದ್ರು. ಆದ್ರೆ ಏನೋ ಈ ರೂಪ ಸೌಂದರ್ಯದಲ್ಲಿ ಮುಳುಗೋಗ್ಬಿಟ್ಟು ಈ ಕೈಕೇಯಿ ಮೇಲೆ ಒಂದು ವಿಚಿತ್ರವಾದ ಕಾಮ ಅವ್ರಿಗೆ. ಅದಕ್ಕೆ ಅವ್ರು ಯಾವಾಗ್ಲೂ ಕೈಕೇಯಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಈಗ ಈ ಕೈಕೇಯಿ ಈ ತರ ಮಾಡ್ತಾ ಇದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವರು ಇಲ್ಲ, ನೀ ಏನಾಯ್ತು ಹೇಳು, ನಾನು ನಿನಗೆ ಏನ್ ಬೇಕೋ ಕೊಡ್ತೀನಿ, ಯಾಕೆ ಈ ತರ ಮಾಡ್ಕೊಂಡಿದ್ಯಾ, ಏನ್ ಬೇಕು ನಿನ್ಗೆ? ನನಗೆ ಈ ಪ್ರಪಂಚದಲ್ಲಿ ನನ್ಗೆ ಅತಿ ಪ್ರೀತಿ ಇರೋದು ನನ್ಗೆ ನನ್ನ ರಾಮನ್ ಮೇಲೆ. ಆ ರಾಮನ್ ಮೇಲೆ ನಾನು ಆಣೆ ಇಟ್ಬಿಟ್ಟು ಹೇಳ್ತಾ ಇದ್ದೀನಿ, ನೀನ್ ಏನ್ ಕೇಳ್ತೀಯೋ ನಾನು ಕೊಡ್ತೀನಿ ಅನ್ಬಿಡ್ತಾರೆ ದಶರಥರು. ಆ ಸಮಯದಲ್ಲಿ ಕೈಕೇಯಿಗೆ ಗೊತ್ತಾಯ್ತು, ಓಕೆ, ದಿಸ್ ಇಸ್ ದ ರೈಟ್ ಟೈಮ್ ಅಂತ. ಆಗ ಅವಳು ಏನ್ ಮಾಡ್ತಾಳೆ, ಕರೆಕ್ಟಾ ನೀವು ಹೇಳ್ತಾ ಇರೋದು ಸತ್ಯನಾ, ರಾಮನ್ ಮೇಲೆ ಆಣೆನಾ ಅಂತಾಳೆ. ಹೌದು, ನಾನು ರಾಮನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಿಂಗೆ ಏನ್ ಬೇಕು ಕೇಳು, ನೀನ್ ಏನ್ ಕೇಳಿದ್ರು ನಾನು ಕೊಡಕ್ ರೆಡಿ ಇದ್ದೀನಿ ಅಂತಾರೆ. ಆಗ ಅವಳು ಎಲ್ರನ್ನೂ ಕರಿತಾಳೆ. ಅಂದ್ರೆ ಈ ದೇವತೆಗಳು ಸಾಮಾನ್ಯವಾಗಿ ಹೇಳ್ತೀವಲ್ಲ, ನಾವು ಏನೇ ಯಾರು ನಮ್ಮನ್ನ ನೋಡ್ಲಿಲ್ಲ ಅಂತ ಅನ್ಕೊಂಡ್ರು, ಈ ಸೂರ್ಯ ನೋಡ್ತಾ ಇರ್ತಾನೆ, ಗಾಳಿ ಕೇಳಿಸ್ಕೊತಾ ಇರುತ್ತೆ, ಇವರೆಲ್ಲ ಸಾಕ್ಷಿಗಳು ಅಂತ ಹೇಳ್ತೀವಲ್ಲ. ಆಗ ಅವಳು ಹೇಳ್ಕೊಡ್ತಾಳೆ ಆ ತರ, ಇವರೆಲ್ಲ ದೇವತೆಗಳಿಗೂ ಸಾಕ್ಷಿಯಾಗಿದ್ದಾರೆ, ಇವ್ರು ಕೇಳಿಸ್ಕೊಂಡಿದ್ದಾರೆ, ಇವಾಗ ದಶರಥ ರಾಜ ನನಗೆ ಏನಾದ್ರೂ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ, ನೀವೆಲ್ಲರೂ ಸಾಕ್ಷಿ ಅಂತ ಹೇಳ್ಕೊಂಡೆ ಅವಳ ಕಡೆಗೆ ಕೇಳ್ತಾಳೆ ಅವಳಿಗೆ ಏನ್ ಬೇಕಾಗಿರೋದು ಅಂತ. ಅವಳು ಹೇಳ್ತಾಳೆ, ಆ ಶಂಬರಾಸುರ ಯುದ್ಧದ ಸಮಯದಲ್ಲಿ ನೀವು ನನಗೆ ಒಂದ್ 2 ವರ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ ನನ್ಗೆ ಇವಾಗ ಬೇಕು ಅಂತಾಳೆ. ಸರಿ ಕೇಳು, ಏನದ್ 2 ವರನ, ಏನ್ ಕೇಳಿದ್ರು ನಾ ಕೊಡ್ತೀನಿ ಅಂತಾನೆ ದಶರಥ. ಆಗ ಅವಳು ಕೇಳ್ತಾಳೆ, ಮೊದಲನೇದಾಗಿ ಭರತನಿಗೆ ಪಟ್ಟಾಭಿಷೇಕ, ಭರತ ರಾಜ ಆಗ್ಬೇಕು, ನನ್ನ ಮಗ ಭರತ ರಾಜ ಆಗ್ಬೇಕು. ಮತ್ 2ನೇದಾಗಿ ರಾಮನಿಗೆ ವನವಾಸ, 14 ವರ್ಷಗಳ ಸಮಯ ರಾಮ ಕಾಡಲ್ ಇರ್ಬೇಕು, ಅವನ್ ಈ ಅಯೋಧ್ಯೆನಲ್ಲಿ ಇರಬಾರ್ದು, ಅವನ್ ಯಾವುದೇ ಒಂದು ಸೌಲಭ್ಯಗಳನ್ನ ರಾಜ್ಯದಲ್ಲಿ ಇಲ್ಲಿ ಸಿಟಿಯಲ್ಲಿ ಇದ್ಕೊಂಡು ಏನೆಲ್ಲ ಅನುಭವಿಸ್ಬೇಕೋ ಅದೆಲ್ಲ ಬಿಟ್ಬಿಟ್ಟು, ಅದೆಲ್ಲ ತ್ಯಾಗ ಮಾಡ್ಬಿಟ್ಟು, ಈ ಋಷಿ ಮುನಿಗಳು ಹೇಗಿರ್ತಾರೋ ತಪಸ್ ಮಾಡ್ಕೊಂಡು ಕಾಡಲ್ಲಿ, ಆ ತರ ಅವನ್ ವನವಾಸದಲ್ಲಿ 14 ವರ್ಷ ಇರಬೇಕು. ದಂಡಕಾರಣ್ಯ ಅನ್ನೋ ಅರಣ್ಯಕ್ಕೆ ಹೋಗಿ ಆ ಕಾಡಲ್ಲಿ ಅವನು ವನವಾಸದಲ್ಲಿ 14 ವರ್ಷ ಇರಬೇಕು ಅಂತ ಕೇಳ್ತಾಳೆ ಕೈಕೇಯಿ. ಇದ್ ಕೇಳಿದ ಕೂಡ್ಲೆ ದಶರಥನಿಗೆ ಎಷ್ಟು ಶಾಕ್ ಆಗುತ್ತೆ ಅಂದ್ರೆ, ಅವ್ರಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನಾಳೆ ಪಟ್ಟಾಭಿಷೇಕ ಅಂತ. ಈ ಸಮಯದಲ್ಲಿ ಬಂದು ಈ ಕೈಕೇಯಿಗೆ ಮಾತು ಕೊಟ್ಟಿದ್ದಾರೆ, ಈಗ ಅವಳು ಇಂಥ ಒಂದು ವಿಚಿತ್ರವಾದನ್ ಕೇಳ್ತಾ ಇದ್ದಾಳಲ್ಲ, ಅವ್ರಿಗೆ ಎಷ್ಟು ಶಾಕ್ ಆಗುತ್ತೆ ಅಂದ್ರೆ ಅವ್ರು ಅಲ್ಲೇ ಮೂರ್ಛೆ ಆಗಿ ಬಿದ್ಬಿಡ್ತಾರೆ. ಸೊ ನಮ್ ವಿಷಯ, ನಾವು ಇವತ್ತಿನ ವಿಷಯ ಇಲ್ಲಿಗೆ ನಿಲ್ಸೋಣ. ದಶರಥ ರಾಜ ಮೂರ್ಛೆ ಆಗಿ ಬಿದ್ದಿದ್ದಾರೆ, ಕೈಕೇಯಿ ಈ ವರಗಳನ್ನು ಕೇಳಿದಾಳೆ. ಇದರಿಂದ ನಮಗೇನಿದೆ ಕಲಿಯೋದಕ್ಕೆ? ಇಲ್ಲಿ ಬಹಳಷ್ಟು ವಿಷಯಗಳಿದೆ, ಅದನ್ನ ನಾವು ಏನ್ ಕಲಿಬಹುದು ಅಂತ ನೋಡೋಣ. ಈಗ ಆಚಾರ್ಯರು ಹೇಳ್ತಾರೆ, ಈ ದಶರಥ ಒಂದು ಒಳ್ಳೆ ಉದಾಹರಣೆ. ಏನಕ್ಕಂದ್ರೆ ಹೇಳ್ತಾರಲ್ಲ ಯಾವಾಗ್ಲೂ, ಆತ್ರಗಾರನಿಗೆ ಬುದ್ಧಿಮತ್ತು ಅಂತ. ಅಂದ್ರೆ ಯಾವುದು ನಾವು ಒಂದು ತುಂಬಾ ಅವಸರದಲ್ಲಿ ನಾವು ಏನೋ ಒಂದು ಆಶ್ವಾಸನೆ ಒಬ್ರಿಗೆ ಕೊಟ್ಬಿಟ್ರೆ, ನಮ್ ಮಾತು ಕೊಟ್ಬಿಟ್ರೆ, ಅದ್ ನಮ್ಗೆ ಆ ಸಮಯದಲ್ಲಿ ಗೊತ್ತಾಗುತ್ತೆ ಕಡೆಗೆ ಏನ್ ಇದ್ರಲ್ಲಿ ಕಷ್ಟ ಇದೆ ಅಂತ. ಆಗ ನಾವು ನಿಧಾನಕ್ಕೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅಯ್ಯೋ ಪಶ್ಚಾತ್ತಾಪ ಪಡ್ತೀವಿ, ಹಂಗ ನಾನು ಹೇಳ್ಬಾರ್ದಾಗಿತ್ತು ಅಂತ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ದಶರಥ. ನಾವು ಮುಂಚೆನೂ ನೋಡಿದ್ವಿ ಹೇಗೆ ವಿಶ್ವಾಮಿತ್ರ ಋಷಿಗಳು ಬಂದಾಗ ತುಂಬಾ ಖುಷಿಯಾಗಿ ಆ ಸಮಯದಲ್ಲೂ ನೀವೇನ್ ಬೇಕೋ ಕೇಳ್ತೀನಿ ಅಂದಿದ್ರು. ಅದೇ ರೀತಿಯಲ್ಲಿ ಈಗ ಕೈಕೇಯಿಗೂ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕೈಕೇಯಿಗೆ ಆ ವರ ಕೊಟ್ಟಿದ್ದ ಸಮಯದಲ್ಲೇ ಅವ್ರು ಮಾಡಿದ್ದು ತಪ್ಪು. ನೀ ಏನ್ ಬೇಕಾದ್ರೂ ಕೇಳು, ನಾನು 2 ವರ ಕೊಡ್ತೀನಿ ಅಂದಿದ್ದು. ಇನ್ನೊಂದು ವಿಷಯ ಏನ್ ಹೇಳ್ತಾರೆ ವಾಲ್ಮೀಕಿ ಅವರು, ಬಹಳಷ್ಟು ಕಡೆ ಈ ಈ ಘಟನೆಗಳನ್ನ, ಈ ಕೈಕೇಯಿ ಕೇಳಿದ ವರ, ಇದೆಲ್ಲ ಇವೆಂಟ್ಸ್ ಡಿಸ್ಕ್ರೈಬ್, ಅವ್ರ ವರ್ಣನೆ ಮಾಡುವಾಗ ಇನ್ನೊಂದು ಹೇಳ್ತಾರೆ ವಾಲ್ಮೀಕಿ. ಸುಮಾರು ಕಡೆ ಈ ದಶರಥನನ್ನ ಉಲ್ಲೇಖ ಮಾಡುವಾಗ ಕಾಮ ಮೋಹಿತ ಅಂತ ಹೇಳ್ತಾರೆ. ಅಂದ್ರೆ ಕಾಮದಲ್ಲಿ ಅವನು ಕುರುಡಾಗ್ಬಿಟ್ಟಿದ್ದ. ಸೊ ಇದು ಒಂದು ನಾವು ಕಲಿಬೇಕಾಗಿರೋದು. ಬಹಳಷ್ಟು ಸಲಿ ನಮ್ಗೆ ಅತಿಯಾದ ಆಸೆ ಇದ್ರೆ ಯಾವುದೇ ಒಂದು ವಸ್ತು ಬಗ್ಗೆ, ಯಾವುದೇ ಒಂದು ವ್ಯಕ್ತಿ ಬಗ್ಗೆ, ಆಗ ನಮ್ಗೆ ಏನಾಗುತ್ತೆ ಅಂದ್ರೆ, ಆ ತುಂಬಾ ನಮ್ಗೆ ಅವ್ರ ಮೇಲೆ ಪ್ರೀತಿ ಆಸೆ ಇದ್ದಾಗ ನಮ್ಗೆ ಕಣ್ಣು ಕಾಣಿಸಲ್ಲ ಕ್ಲಿಯರ್ ಆಗಿ ನಮ್ಗೆ ಅವ್ರ ಸ್ವಭಾವ ಹೇಗಿದೆ, ಅವ್ರು ಯಾವ ತರ ಜನ, ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ನೋಡಕ್ಕೆ ಅದನ್ನ ಹೋಗಲ್ಲ. ಯಾಕಂದ್ರೆ ನಮ್ಗೆ ತುಂಬಾ ಬ್ಲೈಂಡ್ ಆಗಿ ಅವ್ರ ಮೇಲೆ ಒಂದು ವ್ಯಾಮೋಹ ನಮ್ಗೆ ಅಲ್ಲ. ಆ ತರ ಇದ್ರೆ ಇದೇ ರೀತಿ ಕಷ್ಟ ಬರುತ್ತೆ ನಮ್ಗೆ ಖಂಡಿತ. ಈಗ ಕೌಸಲ್ಯ ಆಗ್ಲಿ, ಸುಮಿತ್ರೆ ಆಗ್ಲಿ, ಅವರಲ್ಲಿ ಎಷ್ಟು ಒಳ್ಳೆ ಗುಣಗಳಿದ್ವು. ಆದ್ರೆ ದಶರಥ ಅವ್ರನ್ನ ಒಂದಿನಾನು ಗಮನಿಸ್ಕೊಂಡಿಲ್ಲ. ಅವ್ರು ಏನೋ ಇದಾರೆ ಸರಿ, ರಾಮನ್ ಮೇಲೆ ಪ್ರೀತಿ, ಅದ್ರ ಕೌಸಲ್ಯ ಮೇಲೂ ಒಂದು ವಿಶೇಷವಾದ ಏನು ಅವ್ರಿಗೆ ಇಷ್ಟ ಅಂತ ಇರ್ಲಿಲ್ಲ. ಸುಮಿತ್ರೆ ಅಂತೂ ಎಲ್ಲೋ ಸೈಡಲ್ಲಿ ಇದ್ಲು. ಈ ಕೈಕೇಯಿ ಮೇಲೆ ಅವ್ರ ಪೂರ್ತಿ ಅವರು ಏನಂತೀವಿ, ಉಸಿರೇ ಆ ಕೈಕೇಯಿ ಅನ್ನೋ ತರ ಇಟ್ಕೊಂಡಿದ್ರು. ಸೊ
ಕಾಮದಲ್ಲಿ ನಾವು ಮೋಹಿತರಾದಾಗ ಈ ರೀತಿ ನಮಗೆ ಕಷ್ಟ ಬರೋದು ಜಾಸ್ತಿ ಚಾನ್ಸ್ ಇದೆ. ಅದನ್ನ ನಾವು ಕಲ್ತ್ಕೋಬೇಕು. ಯಾವುದ್ರ ಬಗ್ಗೆನೂ, ಯಾವ ವಸ್ತು ಬಗ್ಗೆ, ಯಾವ ವ್ಯಕ್ತಿಯ ಬಗ್ಗೆ ನಾವು ತುಂಬಾ ಅತಿಯಾದ ಆಸೆ ಇಟ್ಕೊಂಡಿರಬಾರ್ದು ಅನ್ನೋದನ್ನ ಕಲಿಬೇಕು ದಶರಥನಿಂದ. ಈಗ ನಮ್ಗನ್ಸ್ಬೋದು, ಈಗ ಸಪೋಸ್ ಆ ಮಂಥರೆ ಅವಳು ಅಲ್ಲಿ ಮೇಲೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅದೆಲ್ಲ ಏನೇನ್ ನಡೀತಾ ಇದೆ, ಆ ತಯಾರಿ ಏನಾಗ್ತಾ ಇದೆ ಅದನ್ನ ನೋಡೇ ಇರ್ಲಿಲ್ಲ ಅಂದ್ರೆ ಇದೆಲ್ಲ ನಡೀತಾ ಇರ್ಲಿಲ್ಲ ಅಲ್ವಾ? ಅಥವಾ ಈ ದಶರಥ ರಾಜ ರಾತ್ರಿ ಲೇಟ್ ಆಗಿತ್ತು, ಆ ವ್ಯವಸ್ಥೆ ಎಲ್ಲ ಮಾಡಿ ಅವ್ರು ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಅರಮನೆಯಲ್ಲಿ ಅವ್ರ ಪಾಡ್ಗೆ ಅವ್ರು ಮಲ್ಕೊಂಡಿದ್ರೆ ಏನು ಇದ್ ನಡೀತಾ ಇರ್ಲಿಲ್ಲ. ಯಾಕಂದ್ರೆ ಕೈಕೇಯಿ ಏನ್ ಈ ಕೋಪಾಗ್ರಹವನ್ನ ಬಿಟ್ಟು ಅಲ್ಲಿಗೆ ಹೋಗಿ ಅವಳು ಬೇಡ್ಕೊಳ್ತಾ ಇರ್ಲಿಲ್ಲ. ಆದರೆ ಇದೆರಡೂ ಆಯ್ತು. ಯಾರ ಸಂಕಲ್ಪದಿಂದ? ಭಗವತ್ ಸಂಕಲ್ಪದಿಂದ. ಇಲ್ಲಿ ಆಚಾರ್ಯರು ಹೇಳ್ತಾರೆ. ಈಗ ನಾವು ಕೇಳಿದ್ವಲ್ಲ ನಿನ್ನೆ ಪ್ರಶ್ನೆ, ರಾಮ ಮತ್ತು ಸೀತೆ ಅಲ್ಲಿ ಹೋಗಿ ಅವ್ರ ಕುಲದೇವರು ನಾರಾಯಣನ ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರು ಏನಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ? ಈ ಅವತಾರದ ಏನು ಒಂದು ಕಾರ್ಯ ಇದೆ ಅದು ಇನ್ಮೇಲಿಂದ ಪ್ರಾರಂಭ ಆಗ್ಬೇಕು ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಸೊ ಭಗವತ್ ಸಂಕಲ್ಪದಿಂದ ಈ ಎಲ್ಲಾ ಘಟನೆಗಳು ನಡೆಯುತ್ತೆ. ಈ ಕೆಲವು ಈ ರಾಮಾಯಣದ ಬೇರೆ ಆವೃತ್ತಿಗಳಲ್ಲಿ ಹೇಳ್ತಾರೆ. ಈ ಐ ಥಿಂಕ್ ಅದ್ಭುತ ರಾಮಾಯಣ ಅಂತ ಒಂದಿದೆ, ಆಧ್ಯಾತ್ಮ ರಾಮಾಯಣ ಅಂತ ಇದೆ. ಆ ರಾಮಾಯಣ ವರ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕೈಕೇಯಿ ಯಾಕೆ ಹೀಗ್ ಮಾಡಿದ್ಲು, ಯಾಕೆ ಇಂಥ ವರ ಕೇಳಿದ್ಲು ಅಂತ ಹೇಳೋದಕ್ಕೆ ಅಲ್ಲಿ ಒಂದ್ ಕಡೆ ಹೇಳ್ತಾರೆ, ರಾಮನೇ ಹೋಗ್ಬಿಟ್ಟು ಕೈಕೇಯಿ ಹತ್ರ ಮಾತಾಡಿದ್ರಂತೆ. ಮಾತಾಡ್ಬಿಟ್ಟು ನಾನಿವಾಗ ನಾಳೆ ರಾಜ ಆದ್ರೆ ಈ ರಾವಣ ಸಂಹಾರ ಇಂಥ ಎಲ್ಲ ಕಾರ್ಯ ಏನ್ ನಡಿಬೇಕು ಅದೆಲ್ಲ ನಿಂತು ಹೋಗ್ಬಿಡುತ್ತೆ. ನಾನ್ ಅದನ್ ಮಾಡ್ಬೇಕು, ನನ್ನ ಅವತಾರದ ಈ ಒಂದು ಪರ್ಪಸ್ ಆಗ್ಬೇಕು, ಫುಲ್ಫಿಲ್ ಆಗ್ಬೇಕು ಅಂದ್ರೆ ನಾನ್ ಕಾಡಿಗೆ ಹೋದ್ರೇನೆ ಅದ್ ಸಾಧ್ಯ. ಸೊ ನೀವೇನಾದ್ರೂ ಮಾಡಿ ನಂಗೆ ಸಹಾಯ ಮಾಡ್ಬೇಕು ಅಂತ ರಾಮನೇ ಕೈಕೇಯಿ ಹತ್ರ ಕೇಳ್ಕೊಂಡ. ಅದಕ್ಕೆ ಕೈಕೇಯಿ ಈ ಪ್ಲಾನ್ ಮಾಡಿದ್ಲು ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನ ಬೇರೆ ಒಂದು ಆವೃತ್ತಿನಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ, ನಮಗ್ ಗೊತ್ತಿದೆ ಈ ದಶರಥನಿಗೆ ಶ್ರವಣ ಕುಮಾರ ಅನ್ನೋ ಒಂದು ಹುಡುಗನ್ನ, ಚಿಕ್ಕ ಹುಡುಗನ್ನ ಈ ದಶರಥ ರಾಜ ಗೊತ್ತಿಲ್ಲದೆ ಅಪ್ಪಿತಪ್ಪಿ ಕೊಂದ್ಬಿಟ್ಟಿದ್ರು. ಅವ್ರ ಬಾಣ ಬಿಟ್ಟು, ಪ್ರಾಣಿ ಅನ್ಕೊಂಡ್ ಬಾಣ ಬಿಟ್ರು. ಅಲ್ಲಿ ನೋಡಿದ್ರೆ ಅದು ಶ್ರವಣ ಕುಮಾರ, ಅವನ್ ಸತ್ತೋದ. ಆ ಮಗು ಸತ್ತೋಯ್ತು ಅಂತ ದುಃಖದಲ್ಲಿ ಅವನ್ ತಂದೆ ತಾಯಿಯರು ಅವರು ಪ್ರಾಣ ಬಿಡ್ತಾರೆ. ಆದ್ರೆ ಅದಕ್ ಮುಂಚೆ ಅವ್ರ ಈ ದಶರಥನಿಗೆ ಒಂದು ಶಾಪ ಕೊಟ್ಟಿರ್ತಾರೆ. ಏನಂದ್ರೆ, ನಾವ್ ಹೇಗೆ ನಮ್ಮ ಮಗ ಸತ್ತೋದ ಅಂತ ಆ ದುಃಖದಲ್ಲಿ ನಾವು ಸತ್ತೋಗ್ತಾ ಇದೀವಲ್ಲ, ಅದೇ ರೀತಿ ನಿನಗೂ ನಡೆಯುತ್ತೆ. ನಿನ್ ಮಗಾನೂ ಸಾಯ್ತಾನೆ, ಅವನನ್ನ ಕಳ್ಕೊಂಡಿದ್ದ ದುಃಖದಲ್ಲಿ ನೀನು ಸಾಯ್ತೀಯ ಅಂತ ಶಾಪ ಕೊಟ್ಟಿರ್ತಾರೆ. ಈಗ ಈ ವಿಷಯ ಕೈಕೇಯಿಗೆ ಮತ್ತು ವಸಿಷ್ಠ ಗುರುಗಳಿಗೆ ಗೊತ್ತಿತ್ತು. ಸೊ ಈ ಯಾವುದೋ ಒಂದು ಆವೃತ್ತಿ ರಾಮಾಯಣದಲ್ಲಿ ಹೇಳ್ತಾರೆ ಏನಂದ್ರೆ, ವಸಿಷ್ಠರು ಮತ್ತೆ ಕೈಕೇಯಿ ಇಬ್ರು ಮಾತಾಡ್ಕೊಂಡು ಈ ಪ್ಲಾನ್ ಮಾಡಿದ್ದು. ಈಗ ಆ ಶಾಪದ ಪ್ರಕಾರ ದಶರಥನ್ ಮಗ ಸತ್ತು ಹೋಗ್ಬೇಕಿತ್ತು. ಅಂದ್ರೆ ಯಾರ ಮೇಲ್ ಪ್ರೀತಿ ದಶರಥನಿಗೆ? ರಾಮನ ಮೇಲೆ ಮ್ಯಾಕ್ಸಿಮಮ್ ಪ್ರೀತಿ. ಸೊ ರಾಮ ಸತ್ತು ಹೋಗ್ಬೇಕು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ಅವ್ರಿಗೆ ಗೊತ್ತಿಲ್ವಲ್ಲ ರಾಮ ಅಂದ್ರೆ ಸಾಕ್ಷಾತ್ ಪುರುಷೋತ್ತಮ ಅಂತ. ಅವ್ರು ರಾಮ ಸತ್ತು ಹೋಗ್ಬೇಕಾಗತ್ತೆ. ಸರಿ, ಅದನ್ನ ಅವಾಯ್ಡ್ ಮಾಡಕ್ ನಾವು ಏನ್ ಮಾಡ್ಬೋದು? ಶಾಸ್ತ್ರಗಳಲ್ಲಿ ಹೇಳಿದೆ, ಯಾರಾದ್ರೂ 14 ವರ್ಷ ವನವಾಸಕ್ಕೆ ಹೋಗಿದ್ರೆ ಅವರು ಸತ್ತೋದಂಗ್ ಲೆಕ್ಕಾನೆ ಅಂತ. ಸೊ ಅದಕ್ಕೆ ರಾಮನನ್ನ 14 ವರ್ಷ ಕಳಿಸ್ಬಿಡೋಣ ವನವಾಸಕ್ಕೆ. ದಶರಥ ಹೆಂಗೂ ಸಾಯ್ಲೇಬೇಕು, ಅದು ಅನಿವಾರ್ಯ, ಅದನ್ನ ನಾವು ಏನು ಮಾಡಕ್ಕಾಗಲ್ಲ. ಸೊ ಅದಾಗ್ಲಿ, ಆದ್ರೆ ರಾಮ ಅಟ್ಲೀಸ್ಟ್ ಬದುಕಿರ್ತಾನಲ್ಲ, ಬರೀ ವನವಾಸಕ್ಕೆ ಹೋಗಿರ್ತಾನೆ, 14 ವರ್ಷ ಆದ್ಮೇಲೆ ವಾಪಸ್ ಇಲ್ಲಿ ಬಂದು ಮತ್ತೆ ಅವನು ರಾಜ್ಯ ನಡೆಸ್ಬೋದು. ಈ ತರ ಕೈಕೇಯಿ ಮತ್ತೆ ವಸಿಷ್ಠ ಗುರುಗಳು ಸೇರಿ ಈ ಪ್ಲಾನ್ ಮಾಡಿದ್ರು ಅಂತಾನೂ ಹೇಳ್ತಾರೆ. ಈಗ ಯಾವುದೇ ಇರ್ಲಿ, ಕಡೆಗೆ ಯಾವ ನಾವು ಇದನ್ನ ತಗೊಂಡ್ರು, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರೋದು ಈ ರೀತಿಯಲ್ಲಿ ಕೈಕೇಯಿ ಹೇಗೆ ತಪ್ಪೋದ್ಲು, ಹೇಗ್ ಮಂಥರೆ ಬಂದು ಅವಳ ಮನಸ್ಸನ್ನ ಹಾಳು ಮಾಡಿದ್ಲು, ಇದನ್ನ ಹೇಳಿದ್ದಾರೆ. ಸೊ ಅದರಿಂದ ನಾವು ಕಲ್ತ್ಕೋಬೇಕು. ಈಗ ಭಗವತ್ ಸಂಕಲ್ಪದಿಂದಾನೇ ಇದೆಲ್ಲ ನಡೀತಾ ಇದೆ, ಅದೊಂದು ಭಾಗ. ಆದ್ರೆ ಎಲ್ಲಾ ವ್ಯಕ್ತಿಗಳನ್ನು ಅವರ ವರ್ತನೆಯನ್ನ ನೋಡಿದಾಗ ನಾವೇನ್ ಅದರಿಂದ ಕಲಿಬಹುದು ಅಂತ ಕೇಳ್ಕೋಬೇಕು ನಾನು. ಈಗ ಕೈಕೇಯಿ ಅಷ್ಟೆಲ್ಲ ತಪ್ಪು ಮಾಡಿದ್ಲಲ್ಲ, ಅದರಿಂದ ನಾವು ಒಂದು ಮುಖ್ಯವಾಗಿ ಕಲಿಬೇಕಾಗಿರೋದು ಏನಂದ್ರೆ, ನಾವು ಯಾರನ್ನ ನಮ್ಮ ಹತ್ರದವರಾಗಿ ಇಟ್ಕೋತೀವಿ ಅದು ಬಹಳ ಮುಖ್ಯ. ಯಾರು ಒಂದು ವ್ಯಾಪಕವಾದ ಒಂದು ಮನೋಭಾವ ಇಟ್ಕೊಂಡಿದ್ದಾರೆ, ಯಾರು ಸಕಾರಾತ್ಮಕವಾಗಿ ಇರ್ತಾರೆ, ಅಂಥವ್ರನ್ನೇ ನಮ್ಮ ಪಕ್ಕದಲ್ಲಿ ಇಟ್ಕೋಬೇಕು ನಾವು. ಅಂಥವ್ರಿಗೆ ನಾವು ನಮ್ಮ ಏನೆಲ್ಲ ಇದೆ, ನಮ್ಮ ಕಷ್ಟ ಸುಖ ಎಲ್ಲ ಅಂಥವ್ರಿಗೆ ಹೇಳ್ಬೇಕು. ಮತ್ತು ಅಂಥವ್ರ ಅಡ್ವೈಸ್ ನಾವು ಕೇಳಬೇಕು. ಅವ್ರು ಏನು ಸಲಹೆ ಕೊಡ್ತಾರೆ ಅದನ್ನ ಮಾತ್ರ ನಾವು ಕೇಳಬೇಕು.
ಈಗ ನಾವು ಯಾರೋ ಒಂದು ಒಂಥರ ಸಂಕುಚಿತವಾಗಿರುವಂತಹ ವ್ಯಕ್ತಿಗಳ ಹತ್ರ ಹೋದ್ರೆ, ನಕಾರಾತ್ಮಕವಾಗಿರುವಂಥ ವ್ಯಕ್ತಿಗಳ ಹತ್ರ ಹೋದ್ರೆ, ಅವ್ರೇನ್ ಮಾಡ್ತಾರೆ, ಅವ್ರ ಆಟಿಟ್ಯೂಡ್ ಆ ರೀತಿ ಇರುತ್ತೆ. ಸೊ ಅವ್ರು ನಮಗೆ ತಪ್ಪೇ ಹೇಳ್ಕೊಡ್ತಾರೆ. ಅದು ನಮಗೆ ಒಳ್ಳೇದಲ್ಲ. ಆದ್ರೆ ವ್ಯಾಪಕ ಮನೋಭಾವ ಮತ್ತೆ ಒಂದು ಸಕಾರಾತ್ಮಕ ಮನೋಭಾವ ಇರೋರ ಹತ್ರ ನಾವು ಹೋದಾಗ, ನಮಗೆ ಅದು ನಾವು ಏನ್ ಸ್ಥಿತಿಲಿದ್ದೀವಿ ಅಲ್ಲಿಂದ ಅವ್ರ ಭಾವದಿಂದ ನಾವು ಮೇಲೆ ಏಳ್ತೀವಿ. ಅದು ನಕಾರಾತ್ಮಕವಾಗಿ ಇರೋರ ಹತ್ರ ಹೋದ್ರೆ, ನಾವು ಇನ್ನ ಕೆಳಗೆ ನಮ್ಮ ಅಧೋಗತಿಗೆ ಹೋಗ್ತೀವಿ ನಾವು, ಅಲ್ಲ? ಎರಡನೇದಾಗಿ ನಮ್ಗೆ ಎಲ್ಲೋ ಒಂದು ಕ್ಷಣದಲ್ಲಿ ದುರ್ಬಲ ಅಂತ ಅನ್ಸಿದ್ರೆ, ಇಂತಹ ವ್ಯಕ್ತಿಗಳ ಹತ್ರ, ಈ ಸಂಕುಚಿತ ಮನೋಭಾವ ಮತ್ತೆ ಈ ನಕಾರಾತ್ಮಕವಾಗಿ ಇರುವಂತ ವ್ಯಕ್ತಿಗಳ ಹತ್ರ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅವ್ರ ಹತ್ರ ಹೋಗ್ಲೇಬಾರ್ದು. ಯಾಕಂದ್ರೆ ನಮ್ದೇನ್ ಒಂದು ವೀಕ್ ಸ್ಪಾಟ್ ಇದೆ, ಅದನ್ನ ನೋಡ್ಕೊಂಡು ಅವ್ರು ನಮ್ಮನ್ನ ಹೀಗೆ ಹಾಗೆ ಆಟ ಆಡಿಸ್ತಾರೆ. ಅದ್ ನಾವು ಬಿಡಬಾರ್ದು. ಸೊ ಅದನ್ನ ನಾವು ಕೇರ್ಫುಲ್ ಆಗಿರ್ಬೇಕು. ಸ್ಪೆಷಲಿ ನಮ್ಗೆ ಒಂದು ಡಿಪ್ರೆಷನ್ ಆಗಿ ಅನಿಸ್ತಾ ಇರ್ಬೋದು, ಅಥವಾ ನಮಗೇನೋ ಮನ್ಸಲ್ಲಿ ಒಂದು ಬೇಜಾರಾಗಿದೆ. ಅಂತ ಸಮಯದಲ್ಲಿ ನಾವು ಯಾರು ನಮ್ಮನ್ನ ಇನ್ನ ಒಂದಷ್ಟು ಬೇಜಾರು ಮಾಡೋ ತರ ಮಾತಾಡ್ತಾರಲ್ಲ, ಅಂಥವ್ರ ಹತ್ರ ಹೋಗ್ಲೇಬಾರ್ದು. ಐದರ್ ನಾವು ಸೈಲೆಂಟ್ ಆಗಿ ಒಬ್ಬರೇ ಕೂತ್ಕೊಂಡಿರ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಆ ಬೇಜಾರೆಲ್ಲ ಹೋದ್ಮೇಲೆ ನಾವು ಬೇರೆಯವ್ರ ಹತ್ರ ಹೋಗಿ ಮಾತಾಡ್ಬೇಕು. ಇಲ್ಲ ಅಂದ್ರೆ ಯಾರು ನಮಗೊಂದು ಧೈರ್ಯ ಹೇಳ್ತಾರೋ, ಯಾರು ನಮಗೊಂದು ಒಳ್ಳೆ ಪಾಸಿಟಿವ್ ಆಗಿ ಒಂದು ಹೇಳ್ತಾರೋ ಅಂಥವ್ರ ಹತ್ರ ನಾವು ಹೋಗಿ ಮಾತಾಡ್ಬೇಕು. ಈ ಕೆಟ್ಟ ಜನರ ಹತ್ರ ನಾವು ಹೋಗಿ ಅವ್ರಿಗೆ ಅವಕಾಶ ಕೊಡಬಾರ್ದು ನಮ್ಮನ್ನ ಇನ್ನ ವೀಕ್ ಮಾಡೋ ತರ. ಇನ್ನೊಂದು ವಿಷಯ, ಇಲ್ಲಿ ಇವಾಗ ಕೈಕೇಯಿ ಏನ್ ಅನ್ಕೊಂಡಿದ್ದಾಳೆ, ನನ್ನ ಮಗ ಭರತ ಅವನಿಗೆ ಒಳ್ಳೇದಾಗ್ಬೇಕು, ಅವನಿಗೆ ರಾಜ್ಯ ತೆಕ್ಕೊಡ್ತೀನಿ ಅಂತ ಅನ್ಕೊಂಡಿದ್ದಾಳೆ, ಈ ಮಂಥರೆ ಹೇಳಿರೋ ವಿಷಯ ನಂಬ್ಕೊಂಡು. ನಮಗ್ ಗೊತ್ತಿದೆ ಮುಂದೆ ಘಟನೆಗಳಾದಾಗ ನಾವು ನೋಡ್ತೀವಿ, ಭರತ ಬಂದ್ಮೇಲೆ ಅವನ್ ಅಭಿಪ್ರಾಯ ಏನು, ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಕೈಕೇಯಿ ಅನ್ಕೊಂಡಿದ್ಲು ಭರತ ಸಂತೋಷ ಪಡ್ತಾನೆ ನಾನು ರಾಜ ಆಗಿದ್ದಕ್ಕೆ ಅಂತ. ಆದ್ರೆ ಆಗಿದ್ದೇ ಅಲ್ಲಿ ಟೋಟಲಿ ಅದಕ್ಕೆ ವಿರುದ್ಧವಾಗಿ ಅಲ್ಲ. ಸೊ ನಾವು ಯಾವತ್ತು ನಮ್ಮ ಮಕ್ಕಳು, ಸ್ಪೆಷಲಿ ಮಕ್ಕಳು ದೊಡ್ಡವರಾದ್ಮೇಲೆ, ನಮಗ್ ಗೊತ್ತಿದೆ, ನಮಗ್ ನಮಗೆ ಮಕ್ಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಮನ್ಸಲ್ಲಿರುತ್ತೆ, ಕರೆಕ್ಟ್ ಇದೆ ಅದು. ಆದ್ರೆ ಬಹಳಷ್ಟು ಸರಿ ಅವ್ರ ಪರವಾಗಿ ನಾವೇನೋ ಒಂದು ನಿರ್ಧಾರ ತಗೋತೀವಿ. ಆದ್ರೆ ನಮಗೆ ಎಕ್ಸಾಕ್ಟ್ಲಿ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿರಕ್ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಡಿಸಿಷನ್ಸ್ನ ನಾವಾಗ ಅವ್ರಿಗೋಸ್ಕರ ತಗೊಳ್ದೆ, ಅವ್ರಿಗೆ ಹೇಗ್ ಬೇಕೋ ಮಾಡ್ಲಿ. ತಪ್ಪು ಮಾಡಿದ್ರೆ ನಾವು ಹೆಲ್ಪ್ ಮಾಡೋಣ ಅವ್ರಿಗೆ. ಆದ್ರೆ ನಾವಾಗ ನಿರ್ಧಾರ ಮಾಡಿ ಅವ್ರಿಗೆ ಹೀಗೆ ಬೇಕು ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಮಾಡ್ಕೊತು. ಇನ್ನೊಂದು ವಿಷಯ, ಈ ಮಂಥರೇನ ಇವಾಗ ಎಲ್ಲಾ ಕಡೆ ನಮಗೂ ಕೋಪ ಬರುತ್ತಲ್ಲ, ಇವಳು ಯಾಕೆ ಹಿಂಗ್ ಮಾಡಿದ್ಲು, ಕೈಕೇಯಿ ಮನ್ಸನ್ನ ಇವಳು ಯಾಕೆ ಒಂದು ವಿಷ ತುಂಬಿದ್ಲು, ಆ ತರ ನಮ್ಗೆ ಅನ್ಸುತ್ತೆ. ಸೊ ನಮ್ಗೆ ಮಂಥರೆ ಅಂದ್ರೆ ಕೆಟ್ಟವಳು ಅಂತ ಅನ್ಸುತ್ತೆ. ಆದ್ರೆ ರಾಮಾನೇ ಆ ವನವಾಸದಿಂದ ವಾಪಸ್ ಬಂದ್ಮೇಲೆ ಅವಳ ಹತ್ರ ಮಾತಾಡಿ ಅವಳು ಕ್ಷಮೆ ಕೇಳ್ತಾಳೆ. ಆಗ ರಾಮ ಅವಳನ್ನ ಕ್ಷಮಿಸ್ತಾರೆ. ಇನ್ಫ್ಯಾಕ್ಟ್ ಫ್ರಾಮ್ ದ ಬಿಗಿನಿಂಗ್ ಈ ಘಟನೆ ಎಲ್ಲ ನಡೆದು ರಾಮ ಇನ್ ವನವಾಸಕ್ಕೆ ಹೋಗ್ಬೇಕು ಅಂತ ಅವನಿಗೆ ಗೊತ್ತಾದ್ಮೇಲೂ ಕೂಡ ಒಂದಿನಾನು ಒಂದ್ ಸರಿನೂ ಅವ್ರಿಗೆ ಮಂಥರೆ ಬಗ್ಗೆ ಒಂದು ಕೋಪ ಅಥವಾ ಅವಳ ಮೇಲೆ ಒಂದು ಅಸಹ್ಯತೆ ಅನ್ನೋದೆಲ್ಲ ಬರಲೇ ಇಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಈಗ ಮಂಥರೆ ಅವಳು ದೇವ್ರೇನೋ ಒಂದು ಪ್ಲಾನ್ ಇಟ್ಟಿದ್ನೋ ಅದರಲ್ಲಿ ಮಂಥರೆಗೆ ಒಂದು ರೋಲ್ ಇತ್ತು, ಅವಳು ಅದನ್ನ ಮಾಡಿದ್ಲು. ಈಗ ನಮಗೂ ಬಹಳಷ್ಟು ಸರಿ ನಮ್ಮ ಜೀವನದಲ್ಲಿ ಕೆಲವು ಆಮ್, ದುಃಖ ಕೊಡುವಂಥ ಘಟನೆಗಳು ನಡೆಯುತ್ತೆ. ಆ ಸಿಚುವೇಶನ್, ಆ ಪರಿಸ್ಥಿತಿ ಬರೋದಕ್ಕೆ ಯಾರೋ ಒಂದು ವ್ಯಕ್ತಿ ಕಾರಣ ಆಗಿರ್ಬೋದು. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಾನು ಹೆಂಗೂ ಇದನ್ನ ಅನುಭವಿಸ್ಬೇಕಿತ್ತು, ಈ ವ್ಯಕ್ತಿ ಒಂದು ಮಾಧ್ಯಮ ಮಾತ್ರ, ಅವರನ್ನು ಒಂದು ನಿಮಿತ್ತ ಅಂತ ಇಟ್ಕೊಂಡು ಭಗವಂತ ನನಗೇನೋ ಹೇಳ್ಕೊಡಕ್ ನೋಡ್ತಾ ಇದ್ದಾನೆ ಅನ್ನೋ ಮನೋಭಾವ ನಾವು ಇಟ್ಕೊಳಕ್ ಕಲ್ತ್ಕೊಂಡ್ರೆ ನಮಗ್ ಜೀವನದಲ್ಲಿ ಶಾಂತಿ ಇರುತ್ತೆ. ಆದ್ರೆ ನಾವು ಇವರಿಂದಾನೇ ನನಗ್ ಕಷ್ಟ ನಡೀತು, ಇವರಿಂದಾನೇ ನನಗೆ ಈ ಪರಿಸ್ಥಿತಿ ಬಂತು, ಇವರಿಂದಾನೇ ನನಗೆ ಈ ದುಃಖ ಬಂತು ಅಂತ ಅನ್ಕೊಂಡ್ ನಾವು ಅವ್ರ ಮೇಲೆ ದ್ವೇಷ ಮಾಡ್ಕೊಂಡು ಹೋದಷ್ಟು ನಮಗೂ ಶಾಂತಿ ಇಲ್ಲ. ನಮ್ಮ ಜೀವನದಲ್ಲಿ ಯಾವಾಗ್ಲೂ ಅಸಮಾಧಾನವಾಗೇ ನಾವು ಇರ್ತೀವಿ. ಅದಕ್ಕೆ ಇನ್ನೊಬ್ರು ಏನೋ ಒಂದು ಆ ಸಮಯದಲ್ಲಿ ಅವರಿಂದ ಆಗಿರ್ಬೋದು, ಅವ್ರ ಆ ಸಿಚುವೇಶನ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಆಗ ಅವ್ರನ್ನ ನಾವು ಕ್ಷಮಿಸೋದನ್ನ ಕಲ್ತ್ಕೋಬೇಕು. ಇಂಗ್ಲಿಷಲ್ಲಿ ಹೇಳ್ತೀವಲ್ವಾ, ಫಾರ್ ಗಿವ್ ಅಂಡ್ ಫಾರ್ ಗೆಟ್ ಅಂತ. ಸೊ ಅವ್ರನ್ನ ಕ್ಷಮಿಸ್ಬೇಕು ನಾವು, ಮತ್ತೆ ಅದನ್ನ ಮರ್ತ್ ಹೋಗ್ಬಿಡ್ಬೇಕು. ನಾವು ಎಲ್ಲದನ್ನು ಕ್ಯಾರಿ ಮಾಡ್ಕೊಂಡು ಹೋದ್ರೆ ಮುಂದೆ ಹೋಗ್ತಾ ಹೋಗ್ತಾ ಹಿಂಗಾಯ್ತು, ಇವರಿಂದ ಹೀಗಾಯ್ತು, ಅವರಿಂದ ಹೀಗಾಯ್ತು ಅಂತ ನಾವು ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ನಮ್ಗೆ ಈ ನೆಗೆಟಿವ್ ಎಲ್ಲ ಮೈಂಡಲ್ಲಿ ತುಂಬಿಕೊಂಡಾಗ ಒಳ್ಳೇದನ್ನ ತುಂಬಿಸ್ಕೊಳಕ್ ನಮ್ಗೆ ಜಾಗಾನೇ ಇರಲ್ಲ, ಅಲ್ಲ? ಯಾಕಂದ್ರೆ ನಮ್ಮ ಮೈಂಡ್ಗೊಂದು ಡೆಫಿನೆಟ್ ಕೆಪಾಸಿಟಿ ಇದೆ, ಅಷ್ಟೇ ಅದು ಹಿಡ್ಕೋಬಹುದು. ಅದ್ರಲ್ಲೆಲ್ಲ ನಾನು ಬೇಡದೇ ಇರೋದೆಲ್ಲ ಹಾಕಿ ಅಲ್ಲಿ ಸ್ಪೇಸ್ ತಗೊಂಡ್ಬಿಟ್ಟಿದ್ರೆ, ಈಗ ಹೇಗೆ ನಮ್ಗೆ ಹೇಳ್ತಾರಲ್ಲ ಫೋನಲ್ಲಿ 16 GB ಇದೆಯಾ ಮೆಮರಿ, 32 GB ಇದೆಯಾ ಅಂತ. ಈಗ ಸಪೋಸ್ ಅದರಲ್ಲಿ ಎಲ್ಲ ಬೇಡದೇ ಇರೋದೇ ಏನೋ ಬಂದ್ ಕೂತ್ಕೊಂತು ಅಂದ್ರೆ ನಮ್ಗೆ ಬೇಕಾಗಿರೋದಕ್ಕೆ ಅಲ್ಲಿ ಜಾಗಾನೇ ಇರಲ್ಲ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ, ಅದಕ್ಕೂ ಒಂದು ಕ್ಷಮತೆ ಇದೆ. ಅಲ್ಲಿ
ಜಾಗ ಇರೋದ್ರಲ್ಲೆಲ್ಲ ನಮ್ಮ ಮನಸ್ಸಲ್ಲಿ ಇರೋ ಸ್ಥಾನ ಎಲ್ಲ ನಾವು ಈ ತಪ್ಪಾಗಿರೋದು, ಕೆಟ್ಟದು, ಇನ್ನೊಬ್ಬರ ಬಗ್ಗೆ ಒಂದು ದ್ವೇಷ ಇಂಥದಕ್ಕೆ ನಾವು ಹಾಕಿದ್ರೆ ಆಗ ನಮ್ಗೆ ಒಳ್ಳೇದಕ್ಕೆ ಯಾವುದಕ್ಕೂ ಸ್ಥಾನ ಇರೋದೇ ಇಲ್ಲ ಮನಸ್ಸಲ್ಲಿ. ಅದನ್ನ ನಾವು ಕಲ್ತ್ಕೋಬಹುದು. ಈ ಮಂಥರೆನೂ ಕೂಡ ರಾಮ ಕ್ಷಮಿಸ್ದ. ಆ ಎಷ್ಟು ಮಾಡಿದಾಳ ಅವಳು ಅಲ್ಲ, ಅವಳಿಂದನೇ ಇದೆಲ್ಲ ನಡೀತು ಅಂತ ಹೇಳ್ಬೋದು. ಆದ್ರೆ ಅದನ್ನ ನೋಡ್ದೆ ಸರಿ ಭಗವಂತನ ಪ್ಲಾನು, ಅವಳೇನೋ ಒಂದು ಪಾತ್ರ ಅದರಲ್ಲಿ ಅಷ್ಟೇ ಅಂತ ಅನ್ಕೊಂಡ್ರಲ್ಲ. ಆ ತರ ನಾವು ಕೂಡ ನಮ್ಮ ಜೀವನದಲ್ಲಿ ಯಾರಿಂದಾನೋ ನಮ್ಗೊಂದು ಕಷ್ಟ ಬಂದಿದೆ, ಅವರು ಸುಮ್ಮನೆ ಮಾಧ್ಯಮ, ಅವರೊಂದು ನಿಮಿತ್ತ ಅಷ್ಟೇ. ಆಕ್ಚುಯಲ್ ಪ್ಲಾನು ಭಗವಂತಂದು. ಇದರಿಂದ ನಾನು ಏನ್ ಕಲಿಬಹುದು, ನಾನು ಹೆಂಗೆ ಇನ್ನ ನನ್ನ ನನ್ನಲ್ಲಿ ಏನ್ ತಪ್ಪಿದೆ ಅದನ್ನ ತಿದ್ಕೋಬಹುದು ಅನ್ನೋದನ್ನ ನಾವು ನೋಡಕ್ ಕಲ್ತ್ಕೋಬೇಕು. ಇನ್ನೊಂದು ವಿಷಯ, ಈಗ ಈ ಕೈಕೇಯಿ, ಈಗ ಅವಳು ಈ ಒಂದು ಪಾತ್ರ ಕೈಕೇಯಿಗೂ ಇತ್ತು. ಆಗ ಅವಳು ಈ ತರ ಮಾಡಿ ಅದರಿಂದ ಇದೆಲ್ಲ ಮುಂದೆ ನಡೀತು. ಆದ್ರೆ ಫೈನಲ್ ಔಟ್ಕಮ್ ಏನಿತ್ತು ಅದು ಒಳ್ಳೇದೇ ಅಲ್ವಾ, ಅವಳಿಗೂ ಅಲ್ಲೊಂದು ಪಾತ್ರ ಇತ್ತು. ಸೊ ಇದೇ ರೀತಿಲಿ ಒಂದೊಂದ್ಸರಿ ನಾವು ಎಲ್ಲೋ ಒಂದು ಇನ್ವಾಲ್ವ್ ಆಗ್ತೀವಿ, ನಮ್ಮಿಂದ ಏನೋ ಒಂದು ಕಾರ್ಯ ನಡೆದು ಹೋಗ್ಬಿಡುತ್ತೆ. ಆದ್ರೆ ನಮಗೊಂದು ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ನಾವು ಅದಕ್ಕೆ ತಯಾರಾಗಿರ್ತೀವ, ಇದನ್ನ ನಾವು ವಿಚಾರ ಮಾಡ್ಬೇಕು. ಬಿಫೋರ್ ಬ್ಲೇಮಿಂಗ್ ಕೈಕೇಯಿ, ನಮಗೂ ಈ ತರ ಪರಿಸ್ಥಿತಿ ಇದ್ರೆ ನಾವು ಇದನ್ನ ಒಪ್ಕೋತಾ ಇದ್ವಾ ಅಂತ ನಾವು ನೋಡ್ಬೇಕು. ಇನ್ನೊಂದು ವಿಷಯ, ಈ ಕೈಕೇಯಿಗೆ ನಾವು ಹೇಳಿದ್ವಲ್ಲ, ಚಿಕ್ಕ ವಯಸ್ಸಲ್ಲಿ ಅವಳಿಗೆ ತಾಯಿ ಇರ್ಲಿಲ್ಲ. ಯಾವುದೇ ವಿಷಯಕ್ಕೆ ಒಂದು ಸಲಹೆ ಕೊಡಕ್ಕೆ ಯಾವುದಕ್ಕೂ ಒಬ್ರು ತಾಯಿಯ ಪಾತ್ರ ಏನಿದೆ ಅದನ್ನ ಬೇರೆ ಯಾರು ಅಲ್ಲಿ ದೇ ಕೆನಾಟ್ ಪ್ಲೇ ದಟ್ ರೋಲ್ ಅಲ್ವಾ. ಈಗ ಈ ಮಂಥರೆ, ಅವಳ ಕೆಪಾಸಿಟಿನೇ ಅಷ್ಟೇ. ಮಂಥರೆ ಅವಳ ದಾಸಿ, ಅವಳ ಲೆವೆಲ್ ಅಲ್ಲಿ ಅವಳು ಯಾವ ತರ ವಿಚಾರ ಮಾಡ್ತಾಳೆ. ಸೊ ಅವಳೇ ಈ ಕೈಕೇಯಿನ ಬೆಳೆಸಿದ್ರೆ ನ್ಯಾಚುರಲಿ ಈ ಕೈಕೇಯಿಗೆ ಒಂದು ಏನಂತಾರೆ, ಸುರಕ್ಷಿತವಾಗಿ ಇಲ್ಲ ಅನ್ನೋ ತರ ಒಂದು ಇನ್ಸೆಕ್ಯೂರಿಟಿ ಅನ್ನೋ ತರ ಒಂದು ಫೀಲಿಂಗ್. ಯಾವಾಗ್ಲೂ ನನ್ಗೆ ಯಾರೋ ಏನೋ ಮಾಡ್ಬಿಡ್ತಾರೆ, ನನ್ಗೇನು ಸರಿ ಹೋಗಲ್ಲ ಅನ್ನೋ ಭಯ ಅದ್ ಚಿಕ್ಕ ವಯಸ್ಸಿಂದಾನೇ ಬಂದಿರ್ಬೋದು. ಅವಳಿಗೂ ತಾಯಿ ಇದ್ದು ಒಳ್ಳೆ ತಾಯಿ ಇದ್ದಿದ್ರೆ ಅವಳಿಗೂ ಈ ತರ ಇರ್ತಾ ಇರ್ಲಿಲ್ವೇನೋ ಅಲ್ಲ. ಸೊ ನಾವು ನೋಡ್ಕೋಬೇಕು, ನಮ್ದು ಏನ್ ರೋಲ್ ಇದೆ, ನಾವು ಯಾವ ಸ್ಥಾನದಲ್ಲಿದ್ದೀವಿ, ಅದಕ್ಕೆ ತಕ್ಕನಂಗೆ ನಾವು ಸರಿಯಾದ ರೀತಿಯಲ್ಲಿ ಕೃತಿಗಳನ್ನ ಮಾಡ್ತಾ ಇದ್ದೀವಾ ಅಂತ ನೋಡ್ಕೋಬೇಕು. ನಮ್ಮ ಮಕ್ಳಿಗೂ ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಬೇಕು. ಇಲ್ಲಿ ಈ ಇನ್ಸೆಕ್ಯೂರಿಟಿ ಅನ್ನೋ ವಿಷಯಕ್ಕೆ ಇನ್ನೊಂದು ನಮ್ಮ ಆಚಾರ್ಯರು ಹೇಳ್ತಾರೆ. ಬಹಳಷ್ಟು ಸರಿ ನಾವೇನ್ ಅನ್ಕೋತೀವಿ, ನಮ್ಗೇನ್ ನಾವು ಅಪೇಕ್ಷೆ ಪಡ್ತೀವೋ ಅಷ್ಟು ನಮ್ಗೆ ಬೇರೆ ಜನಗಳಿಂದ ಒಂದು ಪ್ರೀತಿ ಸಿಗಲ್ಲ, ಅಥವಾ ನಾವು ಮಾಡಿದ ಕಾರ್ಯಕ್ಕೆ ನಮ್ಗೇನು ಒಂದು ಅಪ್ರಿಸಿಯೇಷನ್ ಅವರಿಂದ ಇರಬೇಕು ಅದು ನಮಗ್ ಸಿಗಲ್ಲ. ನಾವು ಏನೇ ಮಾಡಿದ್ರು ಅವ್ರು ಅದನ್ನ ಕಂಡ್ಕೊಳ್ಳೋದೇ ಇಲ್ಲ, ಅದನ್ನ ಗಮನನೇ ಕೊಡಲ್ಲ. ನಾವು ಮಾಡಿದ ತಪ್ಪು ಮಾತ್ರ ನಮ್ಗೆ ಹೇಳ್ತಾನೇ ಇರ್ತಾರೆ ಅಂತ ನಮ್ಗೆ ಅನ್ಸುತ್ತೆ ಬಹಳಷ್ಟು ಸರಿ. ಆವಾಗ ನಾವು ವಿಚಾರ ಮಾಡ್ಬೇಕು, ನಾನ್ ಮಾಡ್ತಾ ಇರೋ ಕಾರ್ಯ ಇಂಥ XYZ ಈ ವ್ಯಕ್ತಿಗಳನ್ನ ಸಂತೋಷ ಪಡ್ಸಕ್ ನಾನು ಮಾಡ್ತಾ ಇದ್ರೆ, ಮತ್ತೆ ಅವ್ರು ನನಗೆ ನೀನ್ ಒಳ್ಳೇದ್ ಮಾಡಿದ್ಯಾ ಅಂತ ಅವ್ರು ಹೇಳ್ತಾರೆ ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ರೆ ಅದು ದುಃಖಕ್ಕೆ ದಾರಿ. ಯಾಕಂದ್ರೆ ಅದು ಯಾವಾಗ್ಲೂ ನಡೆಯಕ್ ಸಾಧ್ಯ ಇಲ್ಲ. ಆದ್ರೆ ಇದೇ ಕಾರ್ಯಗಳನ್ನ ನಾನು ಮಾಡೋದನ್ನ ನಾನು ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ತೀನಿ, ನಾನು ಕೃಷ್ಣನ ಮುಖೋಲ್ಲಾಸಕ್ಕಾಗಿ ಮಾಡ್ತಾ ಇದ್ದೀನಿ, ಆ ಭಗವಂತ ಇದರಿಂದ ಖುಷಿ ಪಡಬೇಕು ನನ್ನ ಕೃತಿಯಿಂದ ಅನ್ನೋ ಭಾವ ಇಟ್ಕೊಂಡು ನಾವು ಮಾಡಕ್ ಶುರು ಮಾಡಿದಾಗ ಖಂಡಿತ ಭಗವಂತ ಈ ಪ್ರಪಂಚದಲ್ಲಿರೋ ಜನಗಳಿಗಿಂತ ಬೇರೆ. ಅವನು ಯಾವತ್ತು ನಾವು ಏನೇ ಒಂದು ಚಿಕ್ಕ ವಿಷಯ ಮಾಡಿದ್ರು ಅದನ್ನ ಅವನು ತೃಪ್ತಿನೇ ಪಡ್ತಾನೆ ಅದರಿಂದ. ಈ ಜನ ನಮ್ ಜೊತೆ ಇರೋರ್ ಜನ ಹೇಗಿರ್ತಾರೆ ಅಂದ್ರೆ, ನಾವು ಎಷ್ಟೇ ಮಾಡಿದ್ರು ಅವ್ರಿಗೆ ಯಾವತ್ತೂ ಅದು ಸಾಲದು. ಆದ್ರೆ ಭಗವಂತನಿಗೆ ಆ ಥರ ಅಲ್ಲ. ನಾವು ಚಿಕ್ಕದ್ ಏನೇ ಒಂದು ಕೃತ್ಯ ಮಾಡಿದ್ರು ಅವ್ನು ತುಂಬಾ ಸಂತೋಷ ಪಡ್ತಾನೆ. ಅದಕ್ಕಾಗಿ ಯಾವಾಗ್ಲೂ ನಮ್ಮ ಭಾವ ಹೀಗಿರ್ಬೇಕು, ನಾನು ಮಾಡ್ತಾ ಇರೋ ಕಾರ್ಯದಿಂದ ಭಗವಂತನಿಗೆ ಸಂತೋಷ ಆಗೋ ತರ ಉತ್ತಮ ರೀತಿಯಲ್ಲಿ ನಾನು ಮಾಡ್ತೀನಿ. ಮನುಷ್ಯರು ಅದ್ರ ಬಗ್ಗೆ ಏನ್ ಅನ್ಕೋತಾರೆ, ಏನ್ ಅನ್ಕೊಳಲ್ಲ, ಅವ್ರು ನನಗೆ ಅಪ್ರಿಶಿಯೇಟ್ ಮಾಡ್ತಾರಾ ಮಾಡಲ್ವಾ, ನನ್ಗೇನೋ ಒಂದು ರೆಕಗ್ನಿಷನ್ ಸಿಗುತ್ತಾ ಇಲ್ವಾ, ಅದೆಲ್ಲ ಪಕ್ಕಕ್ಕೆ ಇಡ್ಬಿಡ್ಬೇಕು. ಯಾರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಭಗವಂತನನ್ನ ಸಂತೋಷ ಪಡ್ಸಕ್ ಮಾಡ್ತಾ ಇದ್ದೀನಿ. ಈ ತರ ನಾವು ಕಾರ್ಯವನ್ನ ಮಾಡಕ್ ಶುರು ಮಾಡಿದಾಗ ನಾವು ಮಾಡೋ ಪ್ರತಿಯೊಂದು ಕಾರ್ಯ ಕರ್ಮಯೋಗ ಆಗತ್ತೆ. ಆ ರೀತಿಯಲ್ಲಿ ನಾವು ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಸೊ ಇದೆಲ್ಲ ಮಾಡಕ್ಕೆ ನಾವು ಹೇಳೋದು ತುಂಬಾ ಸುಲಭ ಇದೆ, ನಾನೇ ಆಗ್ಲಿ ಯಾರೇ ಆಗ್ಲಿ ಹೇಳೋದು ತುಂಬಾ ಸುಲಭ ಇದೆ. ನಮ್ಮ ಜೀವನದಲ್ಲಿ ನಾವು ಅದನ್ನ ಫಾಲೋ ಮಾಡೋದು ಕಷ್ಟ ಇದೆ. ಬಟ್ ಎಲ್ಲೋ ನಾವು ಒಂದು ಪ್ರಯತ್ನ ಮಾಡಕ್ ಶುರು ಮಾಡಿದ್ರೆ ಭಗವಂತನ ಆಶೀರ್ವಾದ ಇರುತ್ತೆ, ಖಂಡಿತ ನಾವು ಅದನ್ನ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸೊ ಇದೇ ತರ ಒಂದು ಅನುಗ್ರಹ ನಮ್ಮ ಮೇಲೆ ಇರ್ಲಿ, ನಮ್ಗೆ ಈ ಸದ್ಬುದ್ಧಿ ಎಲ್ಲ ಬರ್ಲಿ, ನಾವು ಕೇಳಿದ ವಿಷಯ ಒಂದ್ ಸ್ವಲ್ಪನಾದ್ರೂ ನಮ್ಗೆ ಅಳವಡಿಸ್ಕೊಳ್ಳುವಂಥ ಒಂದು
ಕ್ಷಮತೆ ಬರಲಿ ಅಂತ ನಾವು ಆಚಾರ್ಯರ ಮತ್ತು ದೇವರ ಚರಣಗಳಲ್ಲಿ ನಮಸ್ಕಾರ ಮಾಡಿ ಕೇಳೋಣ. ಅವರ ಅನುಗ್ರಹ ಇರಲಿ ಅಂತ ಬೇಡ್ಕೊಳ್ಳೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲಲೋಕಾಯ ರಾಮಭದ್ರಾಯ ಮಂಗಳಂ ಶ್ರೀಮತೆ ರಘುವೀರಾಯ ಸೇತುಲಂಘಿತಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ ಮಂಗಳಾಶಾಸನಪರೇರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ನಮಸ್ಕಾರ. ನಾಳೆ ಮತ್ತೆ ಸಿಗೋಣ. ಮುಂದೆ ಏನಾಗುತ್ತೆ